ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂತಹ ವೇದವಾಕ್ಯವು ಮೊದಲನೇ ಕೊರಿಂಥದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ ವಚನಗಳು 12ರಿಂದ 20ರವರೆಗೆ. ಇದರಲ್ಲಿ ಇವತ್ತು ನಾನು ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಲು ನಾನು ಆಯ್ದುಕೊಂಡಂತಹ ವಾಕ್ಯವು ಇದೇ ಮೊದಲನೇ ಕೊರಿಂಥದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ ವಚನ 17. ಇಲ್ಲಿ ಈ ತರ ಬರೆದಿದೆ, ಏನಂದ್ರೆ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಎಂಬುದಾಗಿ. ನಾವು ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಂತ ನಿನ್ನ ವಾಕ್ಯದೊಂದಿಗೆ ನೀನೇ ನಮ್ಮೊಂದಿಗೆ ಮಾತನಾಡು. ಇಲ್ಲಿ ಸೇರಿ ಬಂದಿರ್ತಕ್ಕಂಥ ನಮ್ಮೆಲ್ಲರನ್ನು ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇನೆ ಕರ್ತನೆ. ನೀನು ನಮ್ಮೆಲ್ಲರ ಹೃದಯಗಳನ್ನು ತಾಕಿ ನಮ್ಮ ಹೃದಯಗಳನ್ನು ತೆಗೆದು ನೀನೇ ನಮ್ಮೊಟ್ಟಿಗೆ ಮಾತನಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ಕರ್ತನೆ, ಆಮೆನ್. ಇಲ್ಲಿ ಪೌಲನು ಕೊರಿಂಥದವರಿಗೆ ಬರೀತಾ ಇದ್ದಾನೆ ಈ ಪುಸ್ತಕದಲ್ಲಿ ಏನಂದ್ರೆ, ಈ ವಚನ ನಾನು ಓದಿದ ಹಾಗೆ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ನಾವು ದೇವರ ಮಕ್ಕಳು ಎಂದು ಕರೆಸಿಕೊಳ್ಳುವಂತ ನಾವು ದೇವರನ್ನು ಅರಿತುಕೊಂಡವರಾಗಿ ನಾವು ದೇವರೊಟ್ಟಿಗೆ ಜೀವನ ಮಾಡುತ್ತಿರುವಾಗ ನಾವು ನಮ್ಮ ಆತ್ಮದಲ್ಲಿ ದೇವರೊಂದಿಗೆ ಒಂದೇ ಆತ್ಮವಾಗಿದ್ದೇವೆ ಎಂಬುದಾಗಿ ಇಲ್ಲಿ ಬರೆದದನ್ನು ನಾವು ನೋಡುತ್ತೇವೆ. ಈಗ ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಒಬ್ಬರು ಸತ್ತು ಹೋದರೆ ನಾವೇನಂತೇವೆ? ದೇವರು ಇವರ ಆತ್ಮಕ್ಕೆ ಶಾಂತಿ ಕೊಡಲಿ ಎಂಬುದಾಗಿ ನಾವು ಹೇಳುತ್ತೇವೆ. ಅಥವಾ ಪಾಸ್ಟರ್ ಅವರು ಕೂಡ ಪ್ರಾರ್ಥನೆ ಮಾಡುವಾಗ ಇವರ ಆತ್ಮ ನಿನ್ನ ರಾಜ್ಯದಲ್ಲಿ ಸೇರಿದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅಥವಾ ಯಾರಾದ್ರೂ ತೀರಿಕೊಂಡರೆ ಫಸ್ಟ್ ನಾವು ಅವರ ದೇಹದ ಬಗ್ಗೆ ಯೋಚನೆ ಮಾಡಲ್ಲ, ಆದ್ರೆ ನಾವು ಅವರ ಆತ್ಮದ ಕುರಿತು ಯೋಚನೆ ಮಾಡುತ್ತೇವೆ. ಅಂದ್ರೆ ನಮ್ಮ ಆತ್ಮವು ಯಾರಿಗೆ ಸೇರಿದ್ದು? ನಮ್ಮ ಆತ್ಮವು ದೇವರಿಗೆ ಸೇರಿದ್ದು. ಇವತ್ತಿನ ನನ್ನ ಈ ಟೈಟಲ್ ಏನಂದ್ರೆ, ನನ್ನ ಆತ್ಮ ಅಂದ್ರೆ ಮನುಷ್ಯನ ಆತ್ಮವು ದೇವರಿಗೆ ಸೇರಿದ್ದು. ದ ಸ್ಪಿರಿಟ್ ಬಿಲಾಂಗ್ಸ್ ಟು ದ ಲಾರ್ಡ್ ಎಂಬುದಾಗಿ ಈ ಟೈಟಲ್ ಅಂಚಿನಲ್ಲಿ ನಾವು ಧ್ಯಾನಿಸೋಣ. ಏನಂದ್ರೆ, ಎಕ್ಲೇಸಿಯಾಸ್ಟಿಸ್ 12:7, ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 7ನೇ ವಚನ. ಯಾರಾದ್ರೂ ಓದ್ತೀರಾ? ಪ್ರಸಂಗಿ 12:7ನೇ ವಚನ. ಪೇಜ್ ನಂಬರ್ ನಾನೇ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಅಂದ್ರೆ ಈ ದೇಹ, ನಮ್ಮ ದೇಹ ಆದಿಯಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಆತನು ಮಣ್ಣಿನಿಂದ ಆದಾಮನನ್ನು ಅವಳನ್ನು ಉಂಟು ಮಾಡಿದನು ಎಂಬುದಾಗಿ ವಾಕ್ಯದಲ್ಲಿ ಬರ್ತದೆ. ಹಂಗೆ ನಮ್ಗೆ ಗೊತ್ತು ನಮ್ಮ ದೇಹ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಿದೆ ಎಂಬುದಾಗಿ. ನಾವು ಸತ್ತಾಗ ನಮ್ಮ ದೇಹವು ಮಣ್ಣಿಗೆ ಸೇರುತ್ತದೆ ಎಂಬುದಾಗಿ ಇಲ್ಲಿ ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಏನಂದ್ರೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಅಂದ್ರೆ ನಮ್ಮ ದೇಹ, ಈ ದೇಹ ಏನು ನಾವು ಕಾಣಿಸ್ತೀವಲ್ಲ, ಈ ದೇಹ ಮಣ್ಣಿಗೆ ಸೇರುತ್ತದೆ. ಆದ್ರೆ ಆತ್ಮ, ಕಣ್ಣಿಗೆ ಕಾಣದಂತಹ ಈ ಆತ್ಮ ಯಾರಿಗೆ ಸೇರುತ್ತದೆ ಅಂದ್ರೆ ಅದು ದೇವರಿಗೆ ಸೇರುವುದು ಅಂತಲಾಗಿದೆ. ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಯೋಬನ ಕುರಿತು ದೇವರು ಅಲ್ಲಿ ಹೇಳ್ತಾನೆ ಸೈತಾನನಿಗೆ, ಏನಂದ್ರೆ, ನನ್ನ ಸೇವಕನಾದ ಯೋಬನನ್ನು ನೀನು ನೋಡಿದ್ಯಾ ಎಂಬುದಾಗಿ ಅಲ್ಲಿ ದೇವರು ಸೈತಾನನಿಗೆ ಪ್ರಶ್ನೆ ಮಾಡಿದಾಗ, ಯೋಬನ ಪುಸ್ತಕ 1ನೇ ಅಧ್ಯಾಯ ಫುಲ್ ಒಂದು ಆ ಚಾಪ್ಟರ್ ಅನ್ನು ನಾವು ಓದುವಾಗ ನಾವು ನೋಡುತ್ತೇವೆ. ಅಲ್ಲಿ ಸೈತಾನನು ಯೋಬನ ಕುರಿತ ಏನು ಹೇಳ್ತಾನೆ, ನೀನು ಯೋಬನಿಗೆ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದೀಯಾ, ಅಲ್ಲಿ ಅವರ ಮಕ್ಕಳು ಕೂಡ, ಯೋಬನ ಮಕ್ಕಳು ಹೆಚ್ಚಿರ್ತಾರೆ, ಅವನಿಗೆ ದನ, ಕುರಿ, ಹೊಲ, ಮನೆ, ಎಲ್ಲ ಆಸ್ತಿ ಐಶ್ವರ್ಯ ತುಂಬಾ ಹೆಚ್ಚಾಗಿರುತ್ತೆ ಯೋಬನ ಹತ್ರ. ಅಂತ ಸಂದರ್ಭದಲ್ಲಿ ಆ ಸೈತಾನನ ಹೇಳ್ತಾನೆ, ನೀನು ಎಲ್ಲ ರೀತಿ ಯೋಬನನ್ನು ಆಶೀರ್ವದಿಸಿದ್ದೀಯ, ಅದಕ್ಕೆ ಅವನು ನಿನಗೆ ನಂಬಿಕೆಯುಳ್ಳ ಸೇವಕನಾಗಿದ್ದಾನೆ. ಒಂದು ಸರ್ತಿ ನೀನು ಎಲ್ಲ ತೆಗೆದು ಬಿಡು ಯೋಬನಿಂದ, ಆಗ ಅವನು ನಿನ್ನ ನಾಮವನ್ನು ದೂಷಿಸುತ್ತಾನೆ ಎಂಬುದಾಗಿ ಸೈತಾನ, ದೇವರು ಇಬ್ಬರು, ಸೈತಾನ ಮತ್ತೆ ದೇವರು ಯೋಬನ ಕುರಿತು ಇಲ್ಲಿ ಏನ್ ಮಾಡ್ತಾ ಆರ್ಗ್ಯುಮೆಂಟ್, ಡಿಸ್ಕಷನ್. ಮನುಷ್ಯನಾದ ಯೋಬನ ಕುರಿತು ದೇವರ ರಾಜ್ಯದಲ್ಲಿ ಸೈತಾನ ಮತ್ತು ದೇವರು ಇಬ್ಬರು
ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಏನಂದ್ರೆ ದೇವರು ಸೈತಾನನಿಗೆ ಕೇಳ್ತಾ ಇದ್ದಾನೆ, ನನ್ನ ಸೇವಕನಾದ ಯೋಬನನ್ನು ನೋಡಿದೀಯೋ, ಆತನು ಎಷ್ಟು ಒಳ್ಳೆ ರೀತಿಯಾಗಿ ಅದನ್ನು ಜೀವಿಸ್ತಾ ಇದ್ದಾನೆ, ಆತನು ನನ್ನ ಸೇವಕನಾಗಿ ನನ್ನ ಮಗನಾಗಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ದೇವರು ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ ಯೋಬನ ಕುರಿತು. ಆದ್ರೆ ಅಲ್ಲಿ ಸೈತಾನ ಏನ್ ಹೇಳ್ತಾ ಇದ್ದಾನೆ, ನೀನು ಎಲ್ಲಾ ರೀತಿ ಆಶೀರ್ವದಿಸಿದಿ, ಅದಕ್ಕೆ ಆತನು ನಿನ್ನನ್ನು ಫಾಲೋ ಮಾಡ್ತಾ ಇದ್ದಾನೆ, ಅದಕ್ಕೆ ಆತನು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾನೆ ಎಂಬುದಾಗಿ. ಅದೇ ಇಲ್ಲಿ 10ನೇ ವಚನದಲ್ಲಿ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ, ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಇಲ್ಲಿ ಸೈತಾನ ಹೇಳ್ತಾ ಇದ್ದಾನೆ ಏನಂದ್ರೆ, ಅವನಿಗಿರುವುದು ಎಲ್ಲ ನಿನ್ನ ನಾಶ ಮಾಡು, ಆಗ ನಿನ್ನನ್ನು ದೂಷಿಸುತ್ತಾನೆ ಅಂತ. ಅವಾಗ ನೆಕ್ಸ್ಟ್ 12ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರು ಸೈತಾನನಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದಾನೆ. ಏನಂದ್ರೆ, ಯೆಹೋವನು ಸೈತಾನನಿಗೆ ಅವನ ಸ್ವಾಸ್ಥ್ಯವಲ್ಲ ನಿನ್ನ ಕೈಗೆ ಕೊಡ್ತಾ ಇದ್ದಾನೆ. ಅಲ್ಲಿ ಸೈತಾನನು ಹೇಳಿದನು, ಆತನ ಸೊತ್ತು ಎಲ್ಲ ನೀನು ಸುತ್ತ ಬೇಲಿ ಹಾಕಿದ್ದಿ, ಅದಕ್ಕೆ ಏನು ಮಾಡಕ್ಕಾಗ್ತಾ ಇಲ್ಲ ಎಂಬುದಾಗಿ ಹೇಳಿದಾಗ ದೇವರು ಹೇಳ್ತಾನೆ, ಸರಿ, ಆ ಬೇಲಿಯನ್ನು ನಾನು ತೆಗೆದು ಬಿಡುತ್ತೇನೆ, ಆತನಿಗಿರುವುದೆಲ್ಲ ನಿನ್ನ ಕೈಗೆ ಕೊಡುತ್ತೇನೆ, ಆದ್ರೆ ಒಂದು ಬಿಟ್ಟು. ಏನು ಬಿಟ್ಟು ಅಂದ್ರೆ, ಆತ್ಮವನ್ನು, ಯೋಬನ ಆತ್ಮವನ್ನು ಅಥವಾ ಆತನ ದೇಹವನ್ನು ನೀನು ಏನು ಮಾಡಬಾರ್ದು ಎಂಬುದಾಗಿ ದೇವರು ಅಲ್ಲಿ ಸೈತಾನನಿಗೆ ಹೇಳಿ ಸೈತಾನನಿಗೆ ಒಂದು ಚಾಲೆಂಜ್ ಕೊಡ್ತಾನೆ. ಏನಂದ್ರೆ, ನೀನೇನಾದ್ರೂ ಮಾಡ್ಕೋ, ಆದ್ರೆ ಯೋಬನು ನನ್ನ ಹತ್ತಿರ ಆತನು ವಿಶ್ವಾಸದಿಂದ ಆತನು ಜೀವಿಸುವನು, ಆತನು ನನ್ನನ್ನು ಎಂದಿಗೂ ದೂಷಿಸುವುದಿಲ್ಲ ಎಂಬುದಾಗಿ ಹೇಳಿದಾಗ ದೇವರ ಅಪ್ಪಣೆಯಂತೆ ಆ ಸೈತಾನನು ಆ ಚಾಲೆಂಜ್ ಆಕ್ಸೆಪ್ಟ್ ಮಾಡಿ ಏನ್ ಮಾಡ್ತಾನೆ, ಯೋಬನ ಮಕ್ಕಳು, ಆತನ ದನ ಕುರಿಗಳು, ಆತನಿಗಿರುವಂತಹ ಪಶು ಪಕ್ಷಿಗಳು ಎಲ್ಲ ಒಂದೇ ಸೆಕೆಂಡ್, ಒಂದ್ ಮೂಮೆಂಟ್ ಅಲ್ಲೇ ಎಲ್ಲ ಸತ್ತು ಹೋಗ್ಬಿಡ್ತಾರೆ, ಎಲ್ಲ ನಾಶವಾಗುತ್ತದೆ. ಅಲ್ಲಿ ಒಬ್ಬನು ಬಂದು ಹೇಳ್ತಾನೆ 19ನೇ ವಚನದಲ್ಲಿ, 18-19ನೇ ವಚನದಲ್ಲಿ, ಬೇರೊಬ್ಬನು ಬಂದು ನಿನ್ನ ಕುಮಾರ ಕುಮಾರ್ತೆಯರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಇಗೋ ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿಯಿತು, ಮನೆಯು ಯವನಸ್ಥರ ಮೇಲೆ ಬಿದ್ದಿತು, ಸತ್ತು ಹೋದರು. ಇಲ್ಲಿ ಯೋಬನ ಕುಮಾರ ಕುಮಾರ್ತೆಯರು, ಯೋಬನಿಗಿರ್ತಕ್ಕಂಥ ಮಕ್ಕಳು ಎಲ್ಲರೂ ಸತ್ತು ಹೋಗುತ್ತಾರೆ. ಇದನ್ನು ತಿಳಿಸುತ್ತಿರುವ ನಾನು ಒಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು. ಆಗ ಯೋಬನು ಏನ್ ಮಾಡ್ತಾನೆ, ನೆಕ್ಸ್ಟ್ 20ನೇ ವಚನ, 21, 22ನೇ ವಚನದಲ್ಲಿ, ಆತನು ದೇವರೇ, ನಾನು ನಿನ್ಗೆ ಇಷ್ಟು ನಂಬಿಕೆಯಿಂದ ನಾನು ನಿನ್ನಲ್ಲಿ ಜೀವಿಸ್ತಾ ಇದ್ದೆ, ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ಚರ್ಚ್ಗೆ ಹೋಗ್ತಾ ಇದ್ದೆ ಅಂತ ಏನು ಹೇಳಿಲ್ಲ. ಯೋಬನು ಒಂದೇ ಹೇಳ್ತಾನೆ, ಏನಂದ್ರೆ, ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಎಂಬುದಾಗಿ. ಅಂದ್ರೆ ಏನು ಇಲ್ಲದವನಾಗಿ ಬಂದಿದ್ದೆ, ಏನು ಇಲ್ಲದವನಾಗಿಯೇ ನಾನು ಸತ್ತು ಹೋಗುವೆನು ಎಂಬುದಾಗಿ ಇಲ್ಲಿ ಯೋಬನು ಹೇಳ್ತಾನೆ. ಆತನಲ್ಲಿ ಎಷ್ಟು ನಂಬಿಕೆ ಇರಬಹುದು ಯೋಬನ ಹತ್ರ. ಈಗ ಇವಾಗಿನ ಕಾಲದಲ್ಲಿ ನಮ್ಗೆ ಏನಾದ್ರೂ ಸ್ವಲ್ಪ ಒಂದ್ ಚಿಕ್ಕ ಸಮಸ್ಯೆ ಬಂದ್ರೆ, ದೇವರಿದ್ರೆ ಹಿಂಗ್ಯಾಕ್ ಆಗ್ಬೇಕಾಗಿತ್ತು ಎಂಬುದಾಗಿ ಫಸ್ಟ್ ನಮ್ಮ ಬಾಯಲ್ಲಿ ಬರೋದು, ದೇವರಿದ್ರೆ ಹಿಂಗ್ಯಾಕ್ ಆಗ್ಬೇಕು ಎಂಬ ವರ್ಡ್ ಇದೇ ಅಲ್ಲವೇ ಎಲ್ಲರ ಬಾಯಲ್ಲಿ ಬರೋದು. ಎಷ್ಟು ನಾನು ನಂಬಿಕೆಯಿಂದ ಇದ್ರೇನು ದೇವ್ರು ನನಗೆ ಹಿಂಗೆ ಮಾಡಿದ, ದೇವರೇ ನನಗೆ ಹಿಂಗ್ ಮಾಡಿದ ಎಂಬುದಾಗಿ ದೇವರಿಗೆ ನಾವು ದೂಷಣೆ ಮಾಡ್ತೇವೆ. ಆದ್ರೆ ಇಲ್ಲಿ ನೋಡ್ರಿ, ಯೋಬನ ಜೀವಿತದಲ್ಲಿ ಇಟ್ಸ್ ಒನ್ ವೆರಿ ಬೆಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್. ಯೋಬನು ಎಷ್ಟು ಆತನಿಗೆ ಇದ್ದಿದ್ದು ಎಲ್ಲ ಕಳ್ಕೊಂಡ. ಮುಂದೆ ನಾವು ಅಧ್ಯಾಯಗಳಲ್ಲಿ ಧ್ಯಾನಿಸುವಾಗ ಯೋಬನಿಗೆ ರೋಗ ಬಂತು, ಆತನ ಹೆಂಡತಿ ಕೂಡ ಆತನಿಗೆ ಸೇರಲಾರದೆ ಆತನನ್ನು ಬಿಟ್ಟು ಹೋದಳು. ಯೋಬನ ಸ್ನೇಹಿತರು ಕೂಡ ಆತನಿಗೆ ಹೇಳಿದರು, ನೀನೇನೋ ತಪ್ಪು ಮಾಡಿದಿ, ಅದಕ್ಕೆ ದೇವರು ನಿನಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂದಾಗ ಕೂಡ ಯೋಬನು ದೇವರಲ್ಲಿ ನಂಬಿಕೆಯನ್ನು ಬಿಡಲಿಲ್ಲ. ದೇವರಲ್ಲಿ ವಿಶ್ವಾಸ ಹೆಚ್ಚುತ್ತಾ ಹೆಚ್ಚುತ್ತಾ ಆತನು ದೇವರಲ್ಲಿ ಬೆಳೆದನು. ಕೊನೆಯಲ್ಲಿ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ, ಯೋಬನು ದೇವರಲ್ಲಿ ಇರ್ತಕ್ಕಂಥ ವಿಶ್ವಾಸ ಅಂದ್ರೆ ದೇವರು ಸೈತಾನನಿಗೆ ಆತನ ಆತ್ಮ ಒಂದನ್ನು ಮಾತ್ರ ಅಧಿಕಾರ ಕೊಟ್ಟಿಲ್ಲ, ಆದ್ರೆ ಆತನಿಗಿರ್ತಕ್ಕಂಥ ಸಮಸ್ತವಾದ ಸ್ವಾಸ್ಥ್ಯದ ಮೇಲೆ ಆತನಿಗೆ ಅಧಿಕಾರ ಕೊಟ್ಟಾಗ ಆತನ ಆತ್ಮವು ದೇವರಲ್ಲಿ ಬಲಗೊಂಡಿತ್ತು. ಆದ್ದರಿಂದ ಆತನ ಆತ್ಮದಲ್ಲಿ ಆತನಿಗೆ ದೇವರ ಮೇಲೆ ವಿಶ್ವಾಸ ಇತ್ತು. ಏನಂದ್ರೆ, ನಾನು ಹುಟ್ಟಿದಾಗ ಏನು ಇಲ್ಲದವನಾಗಿದ್ದೆ,
ಆದ್ರೆ ಏನು ಇಲ್ಲದವನಾಗಿಯೇ ನಾನು ಸತ್ತು ಹೋಗುವೆನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳಿ, ಇದು 1ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುತ್ತೇವೆ. ಇದೆಲ್ಲದಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲೇ ಇಲ್ಲ ಎಂಬುದಾಗಿ. ಈ ರೀತಿ ದೇವರು ಒಂದು ಸರ್ತಿ ನಾನು ಯೋಚನೆ ಮಾಡ್ತೀನಿ, ನಮ್ಮ ಕುರಿತು ಕೂಡ ದೇವರು ಹೇಳುವವನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಅದೇ ರೀತಿ ನಾವು ನೋಡುತ್ತೇವೆ, ಈಗ ನಾನು ಓದಿದ ವಾಕ್ಯ ಅಂದ್ರೆ ನಮ್ಮ ಆತ್ಮ ದೇವರಿಗೆ ಸೇರಿದೆ ಎಂಬುದಾಗಿ ಹೇಳುವುದಕ್ಕೆ ಇದು ಒಂದು ಉದಾಹರಣೆ. ಇಲ್ಲಿ ದೇವರು ನಮ್ಮ ಆತ್ಮದ ಕುರಿತು ಚಿಂತಿಸುವವನಾಗಿದ್ದಾನೆ. ಅಂದ್ರೆ ದೇವರು ಎಷ್ಟು ನಾವು ಹೇಗೆ ಕಾಣಿಸ್ತೀವಿ, ಅಥವಾ ನಮ್ಗೆ ಎಷ್ಟು ಹಣ ಇದೆ, ನಮ್ಮ ಕ್ವಾಲಿಫಿಕೇಶನ್ ಏನಿದೆ, ಅಥವಾ ನಮ್ಮ ಎಜುಕೇಶನ್ ಹೇಗಿದೆ, ನಾವು ಎಷ್ಟು ಚೆನ್ನಾಗಿ ಮಾತಾಡುತ್ತೇವೆ ಅಥವಾ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೇವೆ, ನಮ್ಮ ಹಣ, ಅಂತಸ್ತು, ಆಸ್ತಿ, ಐಶ್ವರ್ಯ ಇದೇನು ದೇವರಿಗೆ ಬೇಡ. ಆದ್ರೆ ದೇವರಿಗೆ ನಮ್ಮ ಆತ್ಮ ಬೇಕಾಗಿದೆ. ಅದರಿಂದ ನಾವು ನಮ್ಮ ಆತ್ಮದಲ್ಲಿ ಹೇಗಿದ್ದೇವೆ, ನಾವು ಎಷ್ಟು ವಾಕ್ಯ ಧ್ಯಾನ ಮಾಡುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಚರ್ಚ್ಗೆ ಬರುತ್ತೇವೆ, ಅಥವಾ ನಮ್ಮ ಸ್ನೇಹಿತರೊಟ್ಟಿಗೆ ನಾವು ಇದ್ದೇವೆ, ಆದರೆ ನಮ್ಮ ಆತ್ಮ ಯಾವ ಪರಿಸ್ಥಿತಿಯಲ್ಲಿದೆ. ದಾವೀದನು ತನ್ನ ಕೀರ್ತನೆಯಲ್ಲಿ ಬರೀತಾನೆ, ಕೀರ್ತನೆ 42ನೇ ಅಧ್ಯಾಯ, ಕೀರ್ತನೆ 42 1ನೇ ವಚನದಲ್ಲಿ ಏನಂದ್ರೆ, ಬಾಯಾರಿದ ಜಿಂಕೆ ನೀರನ್ನು ಹೇಗೆ ಆತುರಗೊಳ್ಳುತ್ತದೆ, ಹಾಗೆಯೇ ನನ್ನ ಆತ್ಮವು ನಿನ್ನನ್ನು ಬಯಸುತ್ತದೆ ಎಂಬುದಾಗಿ. ಆದರೆ ನಾವು ದೇವರನ್ನು ಬಯಸುವವರಾಗಿದ್ದೇವಾ? ಈ ದಿನದಲ್ಲಿ ನಾವು ಯೋಚನೆ ಮಾಡಬೇಕು, ಆರ್ ವಿ ರಿಯಲಿ ಥರ್ಸ್ಟಿ ಫಾರ್ ಗಾಡ್? ಅಂದ್ರೆ ನಾವು ನಮ್ಮ ದೇವರಿಗೋಸ್ಕರ ನಾವು ಆತುರಗೊಳ್ಳುತ್ತಾ ಇದ್ದೇವಾ ಎಂಬುದಾಗಿ ನಾವು ನೋಡಬೇಕು. ಇನ್ನೂ ಹೆಚ್ಚಾಗಿ ನನಗೆ ನೀನು ಬೇಕು ಎಂಬುದಾಗಿ ನಾವು ಹಾಡಿಕೊಳ್ಳುತ್ತೇವೆ, ಆದರೆ ನಾವು ನಿಜವಾಗ್ಲೂ ದೇವರು ನಮ್ಗೆ ಬೇಕು ಎಂಬುದಾಗಿ ಯೋಚನೆ ಮಾಡಿದ್ದೇವಾ? ಅಥವಾ ದೇವರ ಹತ್ರ ನಾವು ಬಂದಾಗ, ದೇವರೇ ನನಗೆ ನೀನು ಬೇಕು ಎಂಬುದಾಗಿ ಎಷ್ಟು ಸರ್ತಿ ನಾವು ಪ್ರಾರ್ಥನೆ ಮಾಡುತ್ತೇವೆ? ಯಾರಾದ್ರೂ ಪ್ರಾರ್ಥನೆ ಮಾಡಿದ್ದೀರಾ? ನನಗೆ ನೀನು ಬೇಕು, ನನಗೆ ಏನು ಬೇಡ ಈ ಲೋಕದಲ್ಲಿ, ನನಗೆ ನೀನು ಮಾತ್ರ ಬೇಕು ಯೇಸುವೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿದೀವ ಯಾರಾದ್ರೂ? ಇಲ್ಲ. ಆದ್ರೆ ನಾವೇನ್ ಮಾಡ್ತೇವೆ, ದೇವ್ರೆ ನನಗೆ ಮನೆ ಕೊಡು, ನನಗೆ ಕಾರ್ ಕೊಡು, ನನಗೆ ಜಾಬ್ ಕೊಡು, ಅಥವಾ ನನಗೆ ದುಡ್ಡು ಕೊಡು, ನನಗೆ ಅದು ಕೊಡು, ಇದು ಕೊಡು ಎಂಬುದಾಗಿ ಎಷ್ಟೊಂದು ಸರ್ತಿ ನಾವು ಕೇಳಿದ್ದೇವೆ. ಆದ್ರೆ ನನ್ನ ಆತ್ಮ ದೇವರಿಗೆ ಸೇರಿದೆ ಎಂಬುದಾಗಿ ನಾವು ಅರಿವು ಇಲ್ಲದೆ, ಹೋಶೇಯನ ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನನ್ನ ಜನರು ತಿಳುವಳಿಕೆ ಇಲ್ಲದೆ ನಾಶವಾಗುತ್ತಾ ಇದ್ದಾರೆ. ಅಂದ್ರೆ ಮೈ ಪೀಪಲ್ ಪೆರಿಶ್ ಬಿಕಾಸ್ ಆಫ್ ದೇರ್ ಫುಲಿಶ್ನೆಸ್. ಅವರಿಗೆ ತಿಳುವಳಿಕೆ ಇಲ್ಲ, ಅದಕ್ಕೆ ಅವರು ನಾಶವಾಗುತ್ತಾ ಇದ್ದಾರೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಮ್ಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ನಿಮ್ಮಲ್ಲಿ ಕಡಿಮೆ ಆದರೆ ನನ್ನನ್ನು ಬೇಡಿಕೊಳ್ಳಿರಿ, ನಾನು ನಿಮಗೆ ಅಪಾರವಾದ ಜ್ಞಾನದಿಂದ ನಿಮ್ಮನ್ನು ತುಂಬಿಸುವೆನು. ಯಾಕೋಬನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಆಸ್ಕ್ ಆಫ್ ಮೀ ಐ ವಿಲ್ ಗಿವ್ ಯು ದ ವಿಸ್ಡಮ್ ಇಮ್ಮೆಷರಬಲಿ. ಅಂದ್ರೆ ನಮ್ಗೆ ಹಿಡ್ಕೊಳ್ಳಕ್ಕೂ ಆಗುವಂತ ಜ್ಞಾನದಿಂದ ಆತನು ನಮ್ಮನ್ನು ತುಂಬಿಸುತ್ತೇನೆ ಎಂಬುದಾಗಿ ಆತನು ಅಲ್ಲಿ ಪ್ರಾಮಿಸ್ ಮಾಡ್ತಾ ಇದ್ದಾನೆ. ಆದ್ರೆ ಎಷ್ಟು ಜನ ನಾವು ಜ್ಞಾನವನ್ನು ಕೇಳುವವರಾಗಿದ್ದೇವೆ? ದೇವರೇ, ನಿನಗೋಸ್ಕರ ಜೀವಿಸಲು, ನಿನ್ನ ಸಾಕ್ಷಿಯಾಗಿ ಈ ಲೋಕದಲ್ಲಿ ನಾನು ಜೀವಿಸಲು ನನಗೆ ನಿನ್ನ ಜ್ಞಾನದಿಂದ ತುಂಬಿಸು, ನಿನ್ನ ತಿಳುವಳಿಕೆಯಿಂದ ತುಂಬಿಸು ಎಂಬುದಾಗಿ ನಾವು ಕೇಳೋದಿಲ್ಲ. ಆದ್ರೆ ನಾವು ಏನ್ ಕೇಳ್ತೇವೆ? ಈ ಲೋಕ ಸಂಬಂಧಪಟ್ಟಂತ ಎಲ್ಲ ವಿಷಯಗಳಲ್ಲಿ ನಾವು ಚಿಂತಿಸುವವರಾಗಿದ್ದೇವೆ. ನಮ್ಮ ಚಿಂತೆ ಯಾವತ್ತೂ ಈ ಲೋಕದ ಕುರಿತಾಗೇ ಇದೆ. ಅದೇ ನಾವು ನೋಡುತ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 31, 32, 33 ವಚನದಲ್ಲಿ, ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಏನಂತ ಇದೆ ಈ ವಾಕ್ಯದಲ್ಲಿ? ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು, ಚಿಂತೆ ಮಾಡಬೇಡಿರಿ. ಅದೇ ರೀತಿ ನಾವು ನೋಡುತ್ತೇವೆ, ದೇವರು ಹೇಳ್ತಾನೆ, ಆಕಾಶದ ಪಕ್ಷಿಗಳನ್ನು ನೋಡಿರಿ, ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅವು ಕೆಲಸ ಮಾಡಲ್ಲ, ದುಡಿಯಲ್ಲ, ಅಡಿಗೆ ಮಾಡಿಕೊಳ್ಳಲ್ಲ, ಆದರೆ ದೇವರು ಅವರಿಗೆ ಅನುದಿನದ ಆಹಾರ, ಯಾವ ಹೊತ್ತಿಗೆ ಏನು ಬೇಕು ಆ ಪಕ್ಷಿಗಳಿಗೆ ದೇವರೇ ಕೊಡ್ತಾನೆ. ಅವರಿಗೆ ಮನೆ ಇಲ್ಲ, ಅವರು ಅಡಿಗೆ ಮಾಡಿಕೊಳ್ಳಲ್ಲ. ಅಂದ್ರೆ ನಾವು, ನಮ್ಮ ಚಿಂತೆ ಏನಾಗಿರ್ತದೆ? ಇವತ್ತಿ ಚರ್ಚ್ಗೆ ಹೋಗ್ಬೇಕು, ಏನ್ ಅಡಿಗೆ ಮಾಡ್ಬೇಕು, ಚರ್ಚಿಂದ ಬಂದ್ಮೇಲೆ ಊಟ ಮಾಡಕ್ಕೆ ಎಂಬುದಾಗಿ ನಮ್ಮ ಯೋಚನೆ ಅದೇ ಇರ್ತದೆ. ಬಂದಿದ ತಕ್ಷಣ ಅಡಿಗೆ ಮಾಡಕ್ಕಾಗಲ್ಲ, ಲೇಟ್ ಆಗ್ತದೆ ಎಂಬುದಾಗಿ. ಅಥವಾ ಏನ್ ಉಟ್ಕೊಳ್ಬೇಕು, ಎಲ್ಲಿಗೆ ಹೋಗ್ಬೇಕು, ನಾನು ಏನ್ ಮಾಡ್ಬೇಕು, ನಾನು ಯಾವ ರೀತಿ ಕಾಣಿಸ್ಬೇಕು ಎಂಬ ಯೋಚನೆಯಲ್ಲೇ ನಮ್ಮ ಆಲೋಚನೆ ಆಗಿರುತ್ತದೆ. ಆದ್ರೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲಗಳಿಗಾಗಿ
ಯಾರು ತವಕ ಪಡುತ್ತಾರೆ? ಅಜ್ಞಾನಿಗಳು ತವಕ ಪಡುತ್ತಾರೆ. ಅಂದ್ರೆ ಅಜ್ಞಾನಿಗಳಾಗಿರುವ ನಾವು ಏನ್ ಮಾಡ್ತೇವೆ? ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಧರಿಸಿಕೊಳ್ಳಬೇಕು ಎಂಬುದಾಗಿ ಯೋಚನೆ ಮಾಡ್ತೇವೆ. ಆದ್ರೆ ಜ್ಞಾನವಂತರು ಯಾವಾಗಲೂ ಏನ್ ಮಾಡ್ತಾರೆ? ನಾನು ದೇವರನ್ನು ಯಾವ ರೀತಿ ಮೆಚ್ಚಿಸಬೇಕು, ದೇವರಿಗೋಸ್ಕರ ನಾನು ಏನ್ ಮಾಡಬೇಕು, ಯಾವುದೋ ಒಂದು ಚಿಕ್ಕ ಕಾರ್ಯವಾಗಿರಲಿ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡುವುದಾಗಲಿ ಅಥವಾ ಇನ್ನೊಬ್ಬರೊಟ್ಟಿಗೆ ಮಾತಾಡುವಾಗಲೂ ಕೂಡ ಅವರಿಗೆ ನಾವು ಯಾವ ರೀತಿ ಮಾತಾಡ್ಬೇಕು ಎಂಬುದಾಗಿ ದೇವರೇ ನನಗೆ ಜ್ಞಾನ ಕೊಡು ಎಂಬುದಾಗಿ ಕೇಳಿಕೊಳ್ಳುವವರು ಜ್ಞಾನವಂತರು. ದೇವರು ಅದಕ್ಕೆ ಹೇಳ್ತಾ ಇದ್ದಾನೆ, ತಿಳುವಳಿಕೆ ಇಲ್ಲದೆ ನನ್ನ ಜನರು ನಶಿಸಿ ಹೋಗುತ್ತಾ ಇದ್ದಾರೆ. ಅದೇ ಮುಂದೆ ನಾವು ನೋಡುತ್ತೇವೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರೆಯುವುದು. ನಾವು ಯಾವಾಗ ಜ್ಞಾನವಂತರಾಗಿ ಅಥವಾ ನಾವು ದೇವರನ್ನು ಯಾವಾಗ ಹುಡುಕುತ್ತೇವೋ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಯಾವಾಗ ತವಕ ಪಡುತ್ತೇವೋ, ಆಗ ದೇವರು ಎಲ್ಲವನ್ನು ನಮ್ಗೆ ಕೊಡುತ್ತಾನೆ. ಅಂದ್ರೆ ನಾವು ಯೋಚನೆ ಮಾಡೋದ್ ಬೇಕಾಗಿಲ್ಲ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಅಥವಾ ನಾನು ಎಲ್ಲಿಗೆ ಹೋಗ್ಬೇಕು, ಏನ್ ಕೆಲಸ ಮಾಡ್ಬೇಕು, ನನ್ನ ಕುಟುಂಬವನ್ನು ನಾನು ಹೇಗೆ ಸಾಕಬೇಕು, ನನ್ನ ಆದಾಯ ಎಲ್ಲಿಂದ ಬರುತ್ತದೆ ಎಂಬುದಾಗಿ ನಾವು ಯೋಚನೆ ಮಾಡುವವರಾಗಿರದೆ ದೇವರನ್ನು ಮೊದಲು ನಾವು ದೇವರಿಗೆ ಸ್ಥಾನ ಕೊಟ್ಟರೆ ದೇವರು ಎಲ್ಲವನ್ನು ನಮಗೆ ಕೊಡುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಯೇಸು ಕ್ರಿಸ್ತನು ತಾನೇ ಇಲ್ಲಿ ಹೇಳ್ತಾ ಇದ್ದಾನೆ ಮತ್ತಾಯನ ಸುವಾರ್ತೆಯಲ್ಲಿ. ಏನಂದ್ರೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಯಾಕಂದ್ರೆ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಆದ್ರೆ ನಮ್ಮ ಸಿಟಿಸನ್ಶಿಪ್ ಎಲ್ಲಿದೆ? ಪರಲೋಕದಲ್ಲಿದೆ. ಅದಕ್ಕೆ ನಮ್ಮ ಆತ್ಮದ ಕುರಿತು ನಾವು ಚಿಂತಿಸುವವರಾಗಿರಬೇಕು. ಆತ್ಮದಲ್ಲಿ ಬಡವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದ್ರೆ ಆತ್ಮದಲ್ಲಿ ನಾವು ನಿಜವಾಗ್ಲೂ ಬಡವರಾಗಿದ್ದೀವಿ. ಯಾಕಂದ್ರೆ ನಮ್ಗೆ ಜ್ಞಾನ ಇಲ್ಲ, ನಾವು ಯಾವತ್ತೂ ದೇವರಿಗೆ ಕೇಳಿಕೊಂಡಿಲ್ಲ. ಆತ್ಮದಲ್ಲಿ ಬಡವರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವುದಾದರೆ ನಾವು ದೀನತೆಯಿಂದ ಇರಬೇಕು. ನಮ್ಮನ್ನು ನಾವು ಇನ್ನೊಬ್ಬರಿಗಿಂತ ಹೆಚ್ಚು ಎಂಬುದಾಗಿ ನಾವು ತಿಳಿದುಕೊಳ್ಳದೆ ನಾವು ಮಣ್ಣು ಅಥವಾ ಧೂಳಿಗೆ ಸಮಾನರಾಗಿದ್ದೇವೆ ಎಂಬುದಾಗಿ ನಾವು ಯಾವಾಗ ಜೀವಿಸುತ್ತೇವೋ ಆಗ ದೇವರು ನಮ್ಮನ್ನು ಹೆಚ್ಚಿಸುವಂತವನಾಗಿದ್ದಾನೆ. ಅದೇ ರೀತಿ ನಾವು ನೋಡುತ್ತೇವೆ ಹೋಶೇಯನ ಪುಸ್ತಕ ಇದು 3ನೇ ಅಧ್ಯಾಯದಲ್ಲಿ ಏನಂದ್ರೆ, ಹೋಶೇಯನಿಗೆ ದೇವರು ಒಬ್ಬ ವ್ಯಭಿಚಾರಿ ಸ್ತ್ರೀಯನ್ನು ಮದುವೆ ಮಾಡಿಕೋ ಎಂಬುದಾಗಿ ಹೇಳ್ತಾನೆ. ಆಗ ಆತನು ಮದುವೆ ಮಾಡಿಕೊಳ್ತಾನೆ ವ್ಯಭಿಚಾರಿಯನ್ನು. ಆ ವ್ಯಭಿಚಾರಿ ಸ್ತ್ರೀ, ಆಕೆ ಹೆಸರು ಗೋಮರ್ ಎಂಬುದಾಗಿ ಹೋಶೇಯನ ಪುಸ್ತಕ, ಹೋಶೇಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ. ಆಗ ಆಕೆ ಮೊದಲಿನಿಂದ ಆಕೆ ಕೆಲಸ ಏನಾಗಿರುತ್ತದೆ? ವ್ಯಭಿಚಾರ ಮಾಡುವುದು. ಆಕೆ ಒಂದು ಪ್ರಾಸ್ಟಿಟ್ಯೂಟ್ ಆಗಿರ್ತಾಳೆ. ಆಕೆ ಏನ್ ಮಾಡ್ತಾ ಇರ್ತಾಳೆ? ಬೇರೆ ಒಂದು ಗಂಡಸರನ್ನು ಆಕೆ ನೋಡ್ತಾ ಇರ್ತಾಳೆ. ಆದ್ರೆ ದೇವರು ಹೋಶೇಯನಿಗೆ ನೀನು ಆಕೆಯನ್ನು ಮದುವೆ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳಿದಾಗ ಆ ವಿಷಯ ಯಾಕೆ ಹೇಳ್ತಾನೆ ಅಂದ್ರೆ, ನನ್ನ ಜನರು ಸಹ ಈ ಗೋಮರ್ ಎಂಬ ಸ್ತ್ರೀ ಹೇಗೆ ನಿನ್ನನ್ನು ಬಿಟ್ಟು ಹೋಗುತ್ತಾಳೋ ನನ್ನ ಜನರು ನನ್ನನ್ನು ಕೂಡ ಹಾಗೆಯೇ ಬಿಟ್ಟು ಬೇರೆ ವಿಚಾರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎಂಬುದಾಗಿ. ಅಂದ್ರೆ ನಾವು ಫಿಸಿಕಲಿ, ನಾವು ದೈಹಿಕವಾಗಿ ಯಾವುದೇ ಒಂದು ವ್ಯಭಿಚಾರವನ್ನು ಮಾಡದೇ ಇರಬಹುದು, ಆದ್ರೆ ದೇವರು ನಮ್ಮ ಆತ್ಮಿಕ ವ್ಯಭಿಚಾರದ ಕುರಿತು, ಆತ್ಮಿಕ ಜಾರತ್ವದಲ್ಲಿ ನಾವು ಆತ್ಮಿಕವಾಗಿ ಜಾರತ್ವದಲ್ಲಿ ಇದ್ದೇವೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇದೇ ಇವಾಗ ನಾವು ಓದಿದೆವು 1ನೇ ಕೊರಿಂಥದವರಿಗೆ ಬರೆದ ಪುಸ್ತಕ. ಅದರಲ್ಲಿ ನಾವು ನೋಡುತ್ತೇವೆ, ನಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದು. ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂತಹವುಗಳನ್ನು ತೆಗೆದು ಬಿಟ್ಟು ಸೂಳೆಯ ಅಂಗಗಳಾಗ ಮಾಡಬಹುದು, ಎಂದಿಗೂ ಮಾಡಬಾರದು. ಸೂಳೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆಂಬುದು ನಿಮಗೆ ತಿಳಿಯದು. ಗಂಡ ಹೆಂಡರಿಬ್ಬರು ಒಂದೇ ಶರೀರವಾಗುವರೆಂದು ದೇವರು ಹೇಳುತ್ತಾನಲ್ಲ. ಅದೇ ನಾವು ನೋಡ್ತೇವೆ, ಮದುವೆ ಆದ್ಮೇಲೆ ಏನ್ ಮಾಡ್ತಾರೆ? ಆ ಒಡಂಬಡಿಕೆಯಲ್ಲಿ ನಮ್ಮನ್ನು ಇನ್ನು ಮೇಲೆ ನೀವು ಇಬ್ಬರಲ್ಲ ಒಂದೇ ಶರೀರವಾಗಿದ್ದೀರಿ ಎಂಬುದಾಗಿ. ಅದೇ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದೇನೆ, ನಾವು ಕ್ರಿಸ್ತನಲ್ಲಿ ಯಾವಾಗ ಸೇರಿಕೊಳ್ಳುತ್ತೇವೋ ಆಗ ಕ್ರಿಸ್ತನ ದೇಹದಲ್ಲಿ ನಾವು ಪಾಲುಗಾರರಾಗಿ ಕ್ರಿಸ್ತನ ದೇಹದಲ್ಲಿ ನಾವು ಒಂದೇ ಆತ್ಮವಾಗಿ ಜೀವಿಸುತ್ತೇವೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಅದಕ್ಕಾಗಿ ಇಲ್ಲಿ ಮುಂದೆ 18ನೇ ವಚನದಲ್ಲಿ ಜಾರತ್ವಕ್ಕೆ ದೂರವಾಗಿ ಓಡಿರಿ, ಅಂದ್ರೆ ಫ್ರೀ ಫ್ರಮ್ ಅಡಲ್ಟ್ರಿ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ನೋಡ್ತೇವೆ. ಅಂದ್ರೆ ಎಲ್ಲಿ ನಮ್ಗೆ ನಮ್ಮ ಆತ್ಮದಲ್ಲಿ ನಾವು ಯಾವಾಗ ಬಿದ್ದು ಹೋಗುತ್ತಿದ್ದೇವೆ ಅಥವಾ ನಮ್ಮ ಆತ್ಮದಲ್ಲಿ ನಾವು ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ನಾವು ಮಾಡುತ್ತೇವೆ ಎಂಬುದಾಗಿ ನಮ್ಮ ಆಲೋಚನೆಯಲ್ಲಿ ಬರುತ್ತದೋ ಆಗ ನಾವೇನ್ ಮಾಡ್ಬೇಕು? ದೇವರೇ ನನ್ನನ್ನು
ಈ ಜಾರತ್ವದಿಂದ ನನ್ನನ್ನು ತಪ್ಪಿಸು, ಇದರಿಂದ ಇದಕ್ಕೆ ನಾವು ಒಳಗಾಗದಂತೆ ನಮ್ಮನ್ನು ತಪ್ಪಿಸು. ನಾವು ಪರಲೋಕ ಪ್ರಾರ್ಥನೆಯಲ್ಲಿ ಹೇಳಿದ್ದೇವೆ ಏನಂದ್ರೆ ಎಲ್ಲಾ ರೀತಿಯ ಕೇಡುಗಳಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡುತ್ತೇವೆ, ಆದ್ರೆ ಎಷ್ಟೊಂದು ಸರ್ತಿ ನಮ್ಗೆ ಗೊತ್ತಿರಲ್ಲ, ಅರ್ಥ ಮಾಡಿಕೊಳ್ಳಲ್ಲ ನಾವು ಏನು ಪ್ರಾರ್ಥನೆ ಮಾಡುತ್ತಿದ್ದೇವೆ ಎಂಬುದಾಗಿ. ಆದ್ದರಿಂದ ನಾವು ಈ ಲೋಕದಲ್ಲಿ ಇವಾಗ ನೋಡ್ತಾ ಇದ್ದೇವೆ, ನಾವು ಅಂತ್ಯ ಕಾಲದಲ್ಲಿದ್ದೇವೆ. ಈಗ ನಮ್ಮ ಪಾಸ್ಟರ್ ಹೇಳಿದ್ರು, ಅಲ್ಲಿ ಥೈಲ್ಯಾಂಡ್, ಬ್ಯಾಂಕಾಕ್ ಅಲ್ಲೆಲ್ಲ ಏನಾಗ್ತಾ ಇದೆ, ಭೂಕಂಪ ಆಗಿ ಎಲ್ಲ ಬಿಲ್ಡಿಂಗ್ಸ್ ಹಿಂಗೆ ಕುಸಿದು ಹೋಗ್ತಾ ಇದೆ. ಅದು ನಾವು ಮತ್ತಾಯನ ಸುವಾರ್ತೆ ಅಥವಾ ಮಾರ್ಕನ ಸುವಾರ್ತೆ, ಯೋಹಾನನ ಸುವಾರ್ತೆ, ಲೂಕನ ಸುವಾರ್ತೆಯಲ್ಲಿ ಕೊನೆಯಲ್ಲಿ ನೋಡುತ್ತೇವೆ ಏನಂದ್ರೆ ಯೇಸು ಕ್ರಿಸ್ತನು ತಿರುಗಿ ಬರುವ ಸೂಚನೆಗಳು ಇವೆಲ್ಲ. ಏನಂದ್ರೆ ಈ ಭೂಕಂಪ ಅಥವಾ ಇನ್ನೊಬ್ಬರ ಪ್ರೀತಿ ತಣ್ಣಗಾಗಿ ಹೋಗುತ್ತೆ, ಈ ರೀತಿ ಎಲ್ಲ ಸೂಚನೆಗಳು ಯೇಸು ಕ್ರಿಸ್ತನು ಹೇಳ್ತಾ ಬರ್ತಾನೆ. ಆದ್ದರಿಂದ ನಾವು ನಮ್ಮ ಆತ್ಮ ಎಲ್ಲಿ ಇದೆ, ನಮ್ಮ ಆತ್ಮ ಹೇಗಿದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವು ಈ ಲೋಕದ ಸಂಗತಿಗಳನ್ನು ಕುರಿತು ಚಿಂತಿಸದೆ ನಮ್ಮ ಆತ್ಮವು ಈ ಹೊತ್ತು ನಾನು ಸತ್ತರೆ ನನ್ನ ಆತ್ಮ ಎಲ್ಲಿ ಸೇರುತ್ತದೆ ಎಂಬುದಾಗಿ ನಾವು ಯೋಚನೆ ಮಾಡಿಕೊಳ್ಳೋಣ. ಅದೇ ರೀತಿ ನಾವು ನೋಡುತ್ತೇವೆ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ. ಯೇಸು ಕ್ರಿಸ್ತನು ಇಲ್ಲಿ ನಮಗೆ ಏನ್ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಒಬ್ಬ ಸಹಾಯಕನನ್ನು ಕೊಡುತ್ತೇನೆ, ಆತನು ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಅಂದ್ರೆ ಯೇಸು ಕ್ರಿಸ್ತನು ನಮಗೆ ಆತನ ಪರಿಶುದ್ಧಾತ್ಮವನ್ನು ಆತನು ನಮಗೆ ಒಂದು ಬಹುಮಾನವಾಗಿ ಕೊಟ್ಟಿದ್ದಾನೆ. ಆತನು ನಮಗೆ ಒಬ್ಬ ಸಹಾಯಕನನ್ನು ಕಳಿಸುತ್ತಾನೆ ಎಂಬುದಾಗಿ. ನಮ್ಮ ದೇವರು ತ್ರಯೈಕ ದೇವರು ಎಂಬುದಾಗಿ ನಾವು ಆರಾಧನೆ ಮಾಡುತ್ತೇವೆ. ತ್ರಯೈಕ ದೇವರು ಅಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮ. ಸೊ ನಮ್ಮ ತಂದೆ ನಮಗೆ ಗೊತ್ತು, ನಮ್ಮ ಮಗನು ಸಹ ನಮ್ಗೆ ಎಷ್ಟು ಗೊತ್ತು, ಆದ್ರೆ ನಮ್ಮ ಪವಿತ್ರಾತ್ಮನು ಯಾರು ಎಂಬುದಾಗಿ ನಿಮ್ಗೆ ಗೊತ್ತಾ? ಯಾಕಂದ್ರೆ ಆ ಪವಿತ್ರಾತ್ಮನ ಮೂಲಕ ಮಾತ್ರ ಆತನು ನಮ್ಮನ್ನು ದೇವರೊಟ್ಟಿಗೆ ಒಂದು ಮಾಡುವವನಾಗಿದ್ದಾನೆ. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ರಿಂದ 17ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಅಂದ್ರೆ ಇಲ್ಲಿ ನಾವು ನೋಡುತ್ತೇವೆ ಪವಿತ್ರಾತ್ಮನು ನಮಗೆ ಏನಂದ್ರೆ ನಮಗೆ ದೇವರ ಮಕ್ಕಳಾಗಿ ಆತನು ನಮ್ಮನ್ನು ನಡೆಸಲು ಸಹಾಯ ಮಾಡುವಾತನ ಸಹಾಯಕನಾಗಿದ್ದಾನೆ. ಅದೇ ಮುಂದೆ ನಾವು ನೋಡಿದ್ದೇವೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಅಂದ್ರೆ ಒಂದ್ ವೇಳೆ ನಮ್ಗೆ ಪವಿತ್ರಾತ್ಮ ನಮ್ಮಲ್ಲಿ ಇಲ್ಲ ಅಂದ್ರೆ ನಮಗೆ ಸಾಕ್ಷಿ ಹೇಳುವವರು ಯಾರು ಇಲ್ಲ. ಈ ಲೋಕದಲ್ಲಿ ನಾವು ಸತ್ತು ಹೋದರೆ ನಮ್ಮ ಆತ್ಮವು ದೇವರ ಹತ್ರ ಹೋಗುತ್ತದೋ ಅಥವಾ ನರಕಕ್ಕೆ ಹೋಗುತ್ತದೋ ಎಂಬುದಾಗಿ ನಾವು ಯೋಚನೆ ಮಾಡಬೇಕು. ನಮ್ಮ ಜೀವಿತದಲ್ಲಿ ನಾವು ದೇವರು ನಮ್ಗೆ ಪ್ರತಿದಿನ ಒಂದು ಅವಕಾಶ ಕೊಡ್ತಾ ಇದ್ದಾನೆ. ದೇವರು ನಮಗೋಸ್ಕರ ಆತನು ಕಾಯ್ತಾ ಇದ್ದಾನೆ. ಆತನ ಕರಗಳನ್ನು ಚಾಚಿ ನನ್ನ ಮಗನು ಇವತ್ತು ನನ್ನ ಹತ್ರ ಬರ್ತಾಳೇನೋ, ಇನ್ನೊಂದು ದಿವಸ ನೋಡೋಣ. ಅದೇ ರೀತಿ ನಾವು ತಪ್ಪಿ ಹೋದ ಮಗನ ವಿಷಯದಲ್ಲಿ ನೋಡುತ್ತೇವೆ. ಆ ತಪ್ಪಿ ಹೋದ ಮಗನು ತನ್ನ ಆಸ್ತಿಯನ್ನು ಆತನ ತಂದೆ ಹತ್ರ ತೆಗೆದುಕೊಂಡು ಹೋಗಿ ಆತನು ಎಲ್ಲವನ್ನು ಎಂಜಾಯ್ ಮಾಡಿ ಆತನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಅದನ್ನೆಲ್ಲ ಹಾಳು ಮಾಡಿಕೊಂಡ ನಂತರ ಆತನ ಸ್ನೇಹಿತರೊಟ್ಟಿಗೆ ಸೇರಿ ಆ ಆಸ್ತಿಯನ್ನೆಲ್ಲ ಆತನು ಹಾಳು ಮಾಡಿಕೊಂಡ ನಂತರ ಆತನಲ್ಲಿ ಏನೂ ಇರುವುದಿಲ್ಲ. ಆಗ ಆತನು ನನ್ನ ತಂದೆ ಹತ್ರ ಮತ್ತೆ ವಾಪಸ್ ಹೆಂಗ್ ಹೋಗ್ಬೇಕು ಎಂಬುದಾಗಿ ಯೋಚನೆ ಮಾಡಿರ್ಬೋದು. ಈಗ ನನ್ನ ತಂದೆ ಹತ್ರ ನಾನು ಹೋದ್ರೂ ತಂದೆ ನನ್ನನ್ನು ಸೇರಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಕೂಡ ಆತನು ಯೋಚನೆ ಮಾಡಿ ಆತನು ಏನ್ ಮಾಡ್ತಾನೆ, ಒಂದು ಹಂದಿ ಮೇಯಿಸುವ ಕೆಲಸವನ್ನು ಆತನು ಮಾಡುತ್ತಾನೆ. ಆದ್ರೆ ಆತನ ತಂದೆ ಮನೆಯಲ್ಲಿ ಆತನು ಸುಖವಾಗಿದ್ದನು. ಆತನಿಗೆ ಬಹು ಜನ ಆಳುಕ್ಕೆ ಎಲ್ಲರೂ ಇದ್ರು ಆತನ ಕೆಲಸ ಮಾಡುವುದಕ್ಕೆ. ಆದರೆ ಆತನು ತನ್ನ ಸ್ವಂತ ಜ್ಞಾನದಿಂದ ತನ್ನ ತಂದೆಯ ಹತ್ರ ಆತನು ಆಸ್ತಿಯನ್ನು ತೆಗೆದುಕೊಂಡು ಆತನು ಎಲ್ಲ ನಾಶ ಮಾಡಿಕೊಂಡ ನಂತರ ಆತನು ಏನ್ ಮಾಡ್ತಾ ಇದ್ದಾನೆ, ಆ ಹಂದಿ ಮೇಯಿಸುವಂತ ಕೆಲಸ ಮಾಡ್ತಾ ಇದ್ದಾನೆ. ಆಗ ಆತನಿಗೆ ಒಂದು ಹೊತ್ತು ಊಟ ಕೂಡ ಅಲ್ಲಿ ಇರುವುದಿಲ್ಲ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅಲ್ಲಿ ನಾವು ನೋಡುತ್ತೇವೆ, ಆತನು ಹಂದಿ ಮೇಯಿಸುವಂತ ಸಂದರ್ಭದಲ್ಲಿ ಆತನಿಗೆ ಹಸಿವಾಗುತ್ತೆ, ಆದರೆ ಆತನಿಗೆ ತಿನ್ನಲು ಆಹಾರ ಕೂಡ ಇರುವುದಿಲ್ಲ. ಅಂತ ಸಮಯದಲ್ಲಿ ಆತನು, ಅಯ್ಯೋ ನನ್ನ
ಪರಿಸ್ಥಿತಿ ಹೇಗಾಗಿದೆ ಅಲ್ಲ, ನನ್ನ ತಂದೆ ಮನೆಯಲ್ಲಿ ನಾನು ಎಷ್ಟು ಚೆನ್ನಾಗಿದ್ದೆ ಎಂಬುದಾಗಿ ಆತನಿಗೆ ಅಲ್ಲಿ ಬುದ್ಧಿ ಬರುತ್ತದೆ, ಆತನಿಗೆ ತಿಳುವಳಿಕೆ ಬರುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಇದೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನ. ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳು ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ ಎಂಬುದಾಗಿ. ಅಂದ್ರೆ ಆತನಿಗೆ ಅಲ್ಲಿ ಆತನ ತಂದೆ ಮನೆಯಲ್ಲಿ ಆತನಿಗೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಆದ್ರೆ ಆತನ ಏನ್ ಮಾಡಿದ, ಇಲ್ಲೇನಿದೆ ನನಗೆ, ನಾನು ಹೋಗಿ ಆಸ್ತಿ ತೆಗೆದುಕೊಂಡು ಆರಾಮಾಗಿ ಇರ್ತೇನೆ, ತಂದೆ ಮನೆಯಲ್ಲಿ ಬೇಡ, ನನ್ನಿಷ್ಟ ಬಂದಂತೆ ನಾನು ಇರ್ತೇನೆ ಎಂಬುದಾಗಿ ಆತನ ತಂದೆಯನ್ನು ಬಿಟ್ಟು ಆತನು ಹೋದಾಗ ಆತನಿಗೆ ಒಂದು ಹೊತ್ತು ಊಟ ಕೂಡ ಇರದಂತ ಪರಿಸ್ಥಿತಿಯಲ್ಲಿ ಆತನಿಗೆ ಬುದ್ಧಿ ಬಂತು. ಏನಂದ್ರೆ, ನನ್ನ ತಂದೆ ಮನೆಯಲ್ಲಿ ಹಸಿವಿನಿಂದ ಬೇಕಾದಷ್ಟು ಆಹಾರವಿದೆ, ಆದರೆ ಈಗ ನಾನು ಇಲ್ಲಿ ಹಸಿವಿನಿಂದ ಸಾಯುತ್ತಿದ್ದೇನೆ. 18ನೇ ವಚನದಲ್ಲಿ, ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡುವೆಂದು ಹೇಳುವೆನು ಅಂದುಕೊಂಡು ಅಂದ್ರೆ ಇಲ್ಲಿ ಆ ಚಿಕ್ಕ ಮಗನು ಏನ್ ಮಾಡ್ತಾ ಇದ್ದಾನೆ, ತಪ್ಪಿ ಹೋದ ಮಗನಿಗೆ ಬುದ್ಧಿ ಬಂದಿದ ತಕ್ಷಣ ಅದನ್ನು ಯೋಚನೆ ಮಾಡ್ತಾ ಇದ್ದಾನೆ, ನಾನು ಯಾವ ರೀತಿ ನನ್ನ ತಂದೆ ಹತ್ರ ಹೋಗಿ ಮಾತಾಡ್ಬೇಕು ಎಂಬುದಾಗಿ. ನಾವು ಎಷ್ಟೊಂದು ಸರ್ತಿ ನಾವೇನಾದ್ರೂ ತಪ್ಪು ಮಾಡಿ ಸಿಕ್ಕಾಕೊಂಡಾಗ ನಮ್ಮ ಅಪ್ಪ ಅಮ್ಮ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಎಂಬುದಾಗಿ ಯೋಚನೆ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲಿ ಆತನು ಕೂಡ ಯೋಚನೆ ಮಾಡ್ತಾ ಇದ್ದಾನೆ, ನಾನು ನನ್ನ ತಂದೆ ಹತ್ರ ಹೋಗಿ ಏನ್ ಹೇಳ್ಬೇಕು, ಹೌದು ನಾನು ನಿನ್ನಗೆ ವಿರುದ್ಧವಾಗಿ ಮತ್ತೆ ಪರಲೋಕದ ವಿರುದ್ಧವಾಗಿ, ಅಂದ್ರೆ ದೇವರಿಗೆ ವಿರುದ್ಧವಾಗಿ, ನಿನ್ನ ವಿರುದ್ಧವಾಗಿ, ನಮ್ಮ ಪರಲೋಕದ ತಂದೆಯು ಕೂಡ ನಮ್ಗೆ ತಂದೆಯಾಗಿದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ಒಂದು ಎಕ್ಸಾಂಪಲ್ ಇದೆ. ನಾವು ಪರಲೋಕಕ್ಕೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ಇನ್ನು ಏನು ನನಗೆ ಮುಂದೆ ನಿನ್ನ ಮಗನೆನಿಸಿಕೊಳ್ಳಲು ಕೂಡ ನನಗೆ ಯೋಗ್ಯತೆ ಇಲ್ಲ, ನೀನು ನನಗೆ ನಿನ್ನ ಆಳಾಗಿ ಅಥವಾ ನಿನ್ನ ಮನೆಯಲ್ಲಿ ಒಬ್ಬ ಕೂಲಿ ಆಳಾಗಿ ನನ್ನನ್ನು ಇಟ್ಟುಕೋ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ಎಂದು ಅಂದುಕೊಂಡು ಆತನ ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಆತನ ಏನ್ ಮಾಡ್ತಾನೆ, ಅಂದ್ಕೊಳ್ತಾನೆ, ನಾನು ಹೋಗಿ ನಮ್ಮ ಅಪ್ಪ ಹೇಳ್ತೀನಿ, ಏನಂದ್ರೆ ನನ್ಗೆ ಒಂದು ಸೇವಕನಾಗಿ ನಿನ್ನ ಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೋ ಎಂಬುದಾಗಿ ಅಂದ್ಕೊಂಡು ಆತನು ಇನ್ನೂ ಆತನ ತಂದೆಯ ಮನೆ ಕಡೆಗೆ ಬರುತ್ತಿರುವಾಗಲೇ ಅವನು 20ನೇ ವಚನ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಅಂದ್ರೆ ಇಲ್ಲಿ ನಾನು ಅವಾಗಲೇ ಹೇಳಿದೆ ಏನಂದ್ರೆ, ನಮ್ಮ ಪರಲೋಕದ ತಂದೆ, ನಮ್ಮ ದೇವರು, ನಮ್ಮ ತಂದೆ ದೇವರು ಏನ್ ಮಾಡ್ತಾನೆ, ಈಗ ಬರ್ತಾಳ ನನ್ನ ಮಗಳು ಅಥವಾ ಈಗ ಬರ್ತಾನೆ ನನ್ನ ಮಗನು ನನ್ನ ಹತ್ರ ತಿರುಗಿಕೊಳ್ಳುತ್ತಾನೆ ಎಂಬುದಾಗಿ ಇಲ್ಲಿ ತಂದೆ ಹೇಗೆ ಕಾಯ್ತಾ ಇದ್ದಾನೆ ನೋಡ್ರಿ. ಇನ್ನು ಅವನು ದೂರದಲ್ಲಿ ಇರುವಾಗಲೇ ಆ ತಂದೆ ನನ್ನ ಮಗನು ಬರ್ತಾ ಇದ್ದಾನೆ ಎಂಬುದನ್ನು ನೋಡಿ ಆತನು ಟೆರೆಸ್ ಮೇಲೆ ಇದ್ದನೋ ಎಲ್ಲಿದ್ದನೋ ಗೊತ್ತಿಲ್ಲ, ಆದ್ರೆ ಆತನು ದಿನಾಲು ನನ್ನ ಮಗನು ಬರ್ತಾನೆ ಎಂಬುದಾಗಿ ಕಾಯ್ತಿದ್ದೇನೋ. ಅದಕ್ಕೆ ಆತನು ಇನ್ನು ದೂರದಲ್ಲೇ ಬರುತ್ತಿದ್ದಾನೆ ಎಂಬುದನ್ನು ನೋಡಿ ಆ ತಂದೆ ಏನ್ ಮಾಡ್ತಾನೆ, ಅಲ್ಲಿಂದ ಓಡಿ ಹೋಗಿ ಆತನ ಮಗನಿಗೆ ಕೊರಳಿಗೆ ಅಪ್ಪಿಕೊಂಡು ಮುದ್ದಿಟ್ಟನು. ಅಂದ್ರೆ ಅಲ್ಲಿ ತಂದೆಯ ಪ್ರೀತಿ, ಅಂದ್ರೆ ನಮ್ಮ ದೇವರು ಕೂಡ ಎಷ್ಟು ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ತೋರಿಸಲ್ಪಡ್ತದೆ. ನಾವು ಇನ್ನು ನಾವು ಯೋಚನೆ ಮಾಡಿದಾಗಲೇ ಆಯ್ತು, ನಾನು ಇವತ್ತು ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ನಾವು ಯೋಚನೆ ಮಾಡಿದಾಗ, ನಾವು ಅಂದುಕೊಂಡಾಗ ಅವನ್ನೇ ದೇವರು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಇಳಿದು ಬರುವವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಎಂಬುದಾಗಿ ನಾವು ಅಂದುಕೊಂಡಾಗ ದೇವರು ನಮಗಿಂತ ಮುಂಚೆ ಆತನು ಬಂದು ನನ್ನ ಮಗಳು ಏನ್ ಮಾತಾಡುತ್ತಾಳೆ, ನನ್ನ ಮಗಳು ನನ್ನೊಟ್ಟಿಗೆ ಏನು ಮಾತಾಡುತ್ತಾನೆ ಎಂಬುದಾಗಿ ಕೇಳಿಸಿಕೊಳ್ಳಲು ಆತನು ಬಂದು ಕುಂತಿರುತ್ತಾನೆ. ಆದ್ರೆ ನಮ್ಗೆ ಸಮಯ ಸಿಗುವುದಿಲ್ಲ. ಕರೆಕ್ಟ್ ಅಲ್ಲ? ಎಷ್ಟೊಂದ್ ಸರ್ತಿ ನಾವು ಅನ್ಕೊಳ್ತೀವಿ, ನಾನು ಪ್ರೇಯರ್ ಮಾಡ್ಬೇಕು, ನಾನು ಇದು ಮಾಡ್ಬೇಕು, ಅದು ಮಾಡ್ಬೇಕು, ಆದ್ರೆ ನಾವು ಎಷ್ಟೊಂದ್ ಸರ್ತಿ ನಮ್ಮ ಲೋಕದ ಅಂದ್ರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಎಷ್ಟು ನಿರತರಾಗಿರುತ್ತೇವೆ ಅಂದ್ರೆ ದೇವರಿಗೆ ನಮ್ಮ ಹತ್ರ ಸಮಯವಿಲ್ಲ. ಆದ್ರೆ ಇಲ್ಲಿ ಆತನು ಅಂದುಕೊಂಡಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನಿನ್ನ ಬಾಯಿಯಿಂದ ಮಾತು ಬಂದಿಲ್ಲ ಅಂದ್ರೂ ನನಗೆ ಗೊತ್ತು ನೀನ್ ಏನ್ ಪ್ರಾರ್ಥನೆ ಮಾಡ್ತಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ನಾವು ಇನ್ನೂ ಮಾತಾಡೋಕ್ಕಿಂತ ಮುಂಚೆನೆ ದೇವರಿಗೆ ಗೊತ್ತು ನಾವೇನ್ ಪ್ರಾರ್ಥನೆ ಮಾಡುತ್ತೇವೆ ಎಂಬುದಾಗಿ. ಅದಕ್ಕೆ ನೀವು ಕೇಳ್ಬೋದು, ದೇವರಿಗೆ ಗೊತ್ತಂದ್ರೆ ದೇವರೆಲ್ಲ ಕೊಡ್ಬೋದಲ್ಲ ಎಂಬುದಾಗಿ. ಹಂಗಲ್ಲ. Sometimes God wants us to ask him.
ಅಂದ್ರೆ ನಾವು ಯಾವಾಗ ದೇವರಿಗೆ ಕೇಳುತ್ತೇವೋ ಆಗ ದೇವರಿಗೆ ಮಹಿಮೆ ಆಗುತ್ತದೆ. ದೇವರೇ ನನಗಿದು ಇಲ್ಲ, ನನಗಿದು ಗೊತ್ತಿಲ್ಲ, ನನಗಿದು ತಿಳಿಸಿಕೊಡು ಎಂಬುದಾಗಿ ನಾವು ಕೇಳಿದಾಗ ನಾವು ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ. ದೇವರ ಕುರಿತು ನಾವು ಸಾಕ್ಷಿ ಕೊಡುತ್ತೇವೆ. ಆ ಸಾಕ್ಷಿಯಿಂದ, ಆ ಸ್ತೋತ್ರದಿಂದ ದೇವರಿಗೆ ಮಹಿಮೆ ಆಗುತ್ತದೆ. ಆತನ ಮಹಿಮೆಗೋಸ್ಕರ ಆತನು ಕೆಲವೊಂದು ಸರ್ತಿ ನಮ್ಗೆ ಏನ್ ಮಾಡ್ತಾನೆ, ನೀನು ಬಾ, ಯು ಕಮ್ ಟು ಮೀ, ಕಮ್ ಅಂಡ್ ಆಸ್ಕ್. ಅಲ್ಲಿ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀವು ಬೇಡಿಕೊಳ್ಳಿರಿ. ಇನ್ನೊಂದು ವಾಕ್ಯದಲ್ಲಿ ಬರೀತಾ ಇದೆ, ನೀನು ಕೇಳ್ತಾ ಇಲ್ಲ, ಅದಕ್ಕೆ ನೀನು ಪಡಿತಾ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಆದ್ದರಿಂದ ಇಲ್ಲಿ ನಾವು ನೋಡುತ್ತೇವೆ, ಆ ತಂದೆ ದೂರದಿಂದ ನೋಡಿ ಓಡಿ ಬಂದು ಇನ್ನೂ ಆ ಮಗನು ಏನು ಮಾತನಾಡಿಲ್ಲ ಅಂತ ಸಂದರ್ಭದಲ್ಲಿ ಆತನನ್ನು ಅಪ್ಪಿಕೊಂಡು ಮುದ್ದಾಡ್ತಾ ಇದ್ದಾನೆ. ಆದರೂ ಆತನ ಮಗನು ಯೋಚನೆ ಮಾಡಲಿಲ್ಲ, ನನ್ನ ತಂದೆ ನನ್ನ ಸ್ವೀಕಾರ ಮಾಡಿದ್ದಾನೆ ಎಂಬುದಾಗಿ ಆತನು ಯೋಚನೆ ಮಾಡಲಿಲ್ಲ. ಆದ್ರೆ ಆತನು ಹೇಳ್ತಾನೆ 21ನೇ ವಚನದಲ್ಲಿ, ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಅಂದ್ರೆ ಆತನು ತನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತಾ ಇದ್ದಾನೆ. ಅಲ್ಲಿ ಆತನು ಯೋಚನೆ ಮಾಡಲಿಲ್ಲ. ಸರಿ, ನಾವು ಎಷ್ಟೊಂದು ಸರ್ತಿ ಯೋಚನೆ ಮಾಡ್ತೇವೆ, ಯೇಸು ಕ್ರಿಸ್ತನು ನನಗೋಸ್ಕರ ಶಿಲುಬೆ ಮೇಲೆ ಸತ್ತಿದ್ದಾನೆ, ಆತನ ರಕ್ತದಿಂದ, ಆತನ ತ್ಯಾಗದಿಂದ, ಆತನು ಅರ್ಪಿಸಿದ ಯಜ್ಞದಿಂದ ನನ್ನ ಪಾಪ ಎಲ್ಲ ಪರಿಹಾರ ಆಗಿದೆ, ಇನ್ನು ನಾವೇನು ಹೇಳುವುದಿಲ್ಲ, ನನಗೆ ಪರಲೋಕ ಗ್ಯಾರಂಟಿ ಎಂಬುದಾಗಿ ನಾವು ಎಷ್ಟೊಂದು ಸರ್ತಿ ಯೋಚನೆ ಮಾಡಿಕೊಂಡು ಜೀವಿಸ್ತೇವೆ. ಆದ್ರೆ ಅದು ತಪ್ಪು. ನಮ್ಮ ಪಾಪಗಳನ್ನು, ನಮ್ಮ ದೋಷಗಳನ್ನು ನಾವು ಒಪ್ಪಿಕೊಂಡು, ಅಂದ್ರೆ ದೇವರ ಮುಂದೆ ಒಪ್ಪಿಕೊಂಡರೆ ಮಾತ್ರ ರಕ್ಷಣೆ ಇದೆ. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ, ನಾವು ಯಾವಾಗ ಯೇಸು ಕ್ರಿಸ್ತನೇ ನಮ್ಮ ರಕ್ಷಕನೆಂದು ನಂಬುತ್ತೇವೋ, ಆತನನ್ನು ಬಾಯಿಯಿಂದ ಅರಿಕೆ ಮಾಡಿಕೊಳ್ಳುತ್ತೇವೋ, ಆಗ ನಮಗೆ ರಕ್ಷಣೆ. When you confess, when you speak that Jesus Christ is the Lord and my Savior ಎಂಬುದಾಗಿ ನಾವು ಯಾವಾಗ ಒಪ್ಪಿಕೊಳ್ಳುತ್ತೇವೋ, ಯಾವಾಗ ನಾವು ಅದನ್ನು ಬಾಯಿಯಿಂದ ಅರಿಕೆ ಮಾಡಿಕೊಳ್ಳುತ್ತೇವೋ, ಆಗ ನಮಗೆ ರಕ್ಷಣೆ ಇದೆ. ಆದ್ದರಿಂದ ಇಲ್ಲಿ ಆ ಮಗನು ಯಾವ ರೀತಿ ತನ್ನ ಪಾಪವನ್ನು ಒಪ್ಪಿಕೊಂಡನು, ಆ ರೀತಿ ನಾವು ಒಪ್ಪಿಕೊಂಡಾಗ ನಾವೇನಾಗುತ್ತೇವೆ, ನಮ್ಮ ಆತ್ಮದಲ್ಲಿ ನಾವು ದೇವರೊಟ್ಟಿಗೆ ಒಂದಾಗುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ Ephesians chapter 2 verse 18. ಆತನ ಮೂಲಕ ನಾವು ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಯಾರ? ಯೇಸು ಕ್ರಿಸ್ತನ ಮೂಲಕ ನಾವು ನೀವು ಎಲ್ಲರೂ, ಅಂದ್ರೆ ಯಹೂದ್ಯರಾಗಿರ್ಬೋದು, ಇಸ್ರಾಯೇಲರಾಗಿರ್ಬೋದು, ಅಥವಾ ಅನ್ಯ ಜನರು ಆದಂತ ನಾವು, ಜೆಂಟೈಲ್ಸ್ ಆದಂತ ನಾವು, ಯೇಸು ಕ್ರಿಸ್ತನ ಮೂಲಕ ಒಬ್ಬನೇ ಆತ್ಮ. ಅಂದ್ರೆ ಯೇಸು ಕ್ರಿಸ್ತನು ಹೇಳಿದನು, ನಾನು ಹೋದ ಮೇಲೆ ಒಬ್ಬ ಸಹಾಯಕನನ್ನು ನಿಮಗೋಸ್ಕರ ಕಳಿಸುತ್ತೇನೆ, ಆತನು ಸತ್ಯದ ಆತ್ಮನು. ಆ ಸತ್ಯದ ಆತ್ಮನು ಯಾವಾಗ ನಮ್ಮ ಹತ್ರ ಬರುತ್ತಾನೋ, ಯಾವಾಗ ನಾವು ಆ ಸತ್ಯದ ಆತ್ಮವನ್ನು ಹೊಂದಿಕೊಳ್ಳುತ್ತೇವೋ, ಆಗ ನಮಗೆ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಗುತ್ತದೆ. ಇಫ್ ಯು ಡೋಂಟ್ ಹ್ಯಾವ್ ದ ಹೋಲಿ ಸ್ಪಿರಿಟ್ ಯು ಕ್ಯಾನ್ ನಾಟ್ ಸಿ ಗಾಡ್. ಅಂದ್ರೆ ದೇವರನ್ನು ನಾವು ನೋಡುವುದಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ ಎಂಬುದಾಗಿ. ಆ ಸತ್ಯದ ಆತ್ಮನು ನಮ್ಮ ಹತ್ರ ಇಲ್ಲ ಅಂದ್ರೆ, ಯೇಸು ಕ್ರಿಸ್ತನು ತಂದೆ, ಮಗ, ಪವಿತ್ರಾತ್ಮನ ಆತ್ಮನು ನಮ್ಮ ಹತ್ರ ಇಲ್ಲ ಅಂದ್ರೆ, ನಾವು ದೇವರನ್ನು ಯಾವತ್ತೂ ನೋಡುವುದಕ್ಕೆ ಆಗುವುದಿಲ್ಲ. ನಮ್ಮ ಆತ್ಮವೂ ಸಹ ಈ ದೇಹ ಯಾವ ರೀತಿ ನಾಶವಾಗುತ್ತದೆ ಅದೇ ರೀತಿ ನಾಶವಾಗುತ್ತದೆ. ಆದ್ದರಿಂದ ನಾವು ಬೇಡಿಕೊಳ್ಳಬೇಕು. ಇದೇ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ, ಅದರಲ್ಲಿ ನಾವು ಮುಂದೆ ನೋಡುವ, ಯಾರಾದರೂ ಬೇಡಿಕೊಂಡರೆ ನಾನು immeasurably I will pour out my spirit ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ನಾನು ಏನಂತಾರೆ, ಮಿತಿ ಇಲ್ಲದೆ, ಅಂದ್ರೆ ಹಿಡ್ಕೊಳ್ಳೋದಿಲ್ಲ, ಯಾವ ರೀತಿಯಾಗಿ ಅಂತ್ಯವಿಲ್ಲದೆ ಅಥವಾ ಮಿತಿ ಇಲ್ಲದೆ ಆ ಆತ್ಮನನ್ನು ನಿನ್ನ ಮೇಲೆ ಸುರಿಸುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ನಾವು ಬೇಡಿಕೊಂಡಾಗ ಮಾತ್ರ ಪಡೆಯಲು ಸಾಧ್ಯವಾಗುತ್ತದೆ. ಅದೇ ರೀತಿ ನಾವು ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಅಂತ್ಯ ದಿನಗಳಲ್ಲಿ ನನ್ನ ಆತ್ಮವನ್ನು ಅವರ ಮೇಲೆ ಸುರಿಸುವೆನು ಎಂಬುದಾಗಿ. ಆದ್ದರಿಂದ ಎಷ್ಟು ಜನ ನೀವು ಯಾವತ್ತಾದ್ರೂ ಕೇಳಿಕೊಂಡಿದ್ದೀರಾ, ನನಗೆ ನಿನ್ನ ಆತ್ಮವನ್ನು ಕೊಡು ಎಂಬುದಾಗಿ? ಆದ್ರೆ ನೀವು ಇನ್ನುವರೆಗೂ ಕೇಳಿಕೊಂಡಿಲ್ಲ ಅಂದ್ರೆ ನೀವು ಕೇಳಿಕೊಳ್ಳಿರಿ, ದೇವರು ನಿಮಗೆ ಕೊಡುತ್ತಾನೆ. ಯಾಕಂದ್ರೆ ನಾವು
ಆತ್ಮದಲ್ಲಿ ನಾವು ಯಾವಾಗ ಸೇರುತ್ತೇವೋ ಆಗ ನಾವು ದೇವರೊಂದಿಗೆ ಒಂದಾಗಲು ಸಾಧ್ಯವಾಗುತ್ತೆ. ಅದೇ ನಾನು ನಿನ್ನೆ ಹೇಳಿದೆ, ಒಡಂಬಡಿಕೆ ಎಂಬುದಾಗಿ. ಒಡಂಬಡಿಕೆ ಎಂದರೆ ಒಟ್ಟಾಗಿ ಬರುವುದು. ನಾವು ಒಟ್ಟಾಗಿ ದೇವರೊಟ್ಟಿಗೆ ನಾವು ಬರಬೇಕು ಅಂದ್ರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ, ಆತನ ಪವಿತ್ರಾತ್ಮದಿಂದ ನಾವು ಯಾವಾಗ ಆತನ ಪವಿತ್ರಾತ್ಮವನ್ನು ಹೊಂದಿಕೊಳ್ಳುತ್ತೇವೋ ಆಗ ನಾವು ದೇವರಲ್ಲಿ ಒಂದಾಗಿರ್ತೇವೆ. ಅದೇ ರೀತಿ ನಾವು ನೋಡುತ್ತೇವೆ, ದೇಹದಲ್ಲಿ ಪಾಪ ಮಾಡುವುದು, ದೇಹದಲ್ಲಿ ನಾವು ಜಾರತ್ವಕ್ಕೆ ಒಳಗಾದರೆ ನಮ್ಮ ದೇಹ ಕೂಡ ನಶಿಸಿ ಹೋಗುತ್ತದೆ. ದೇಹದಲ್ಲಿ ಮಾಡಿದಂತ ನಾವು ಈ ಲೋಕದಲ್ಲಿ ಮಾಡ್ತೇವೆ, ಸುಳ್ಳಾಡ್ತೇವೆ ಅಥವಾ ಮೋಸ ಮಾಡುವುದು ಅಥವಾ ಕಳ್ಳತನ ಮಾಡುವುದು, ಕೊಲೆ ಮಾಡುವುದು, ಇದೆಲ್ಲ ಪಾಪಗಳು ಈ ಲೋಕದಲ್ಲಿ ಇರಬಹುದು. ಆದ್ರೆ ಇದೆಲ್ಲ ದೇಹದಿಂದ ಹೊರಗೆ ಮಾಡುವಂತ ಪಾಪಗಳಾಗಿದೆ. ಆದ್ರೆ ಜಾರತ್ವ ಎಂಬ ಈ ಪಾಪ, ಆತ್ಮಿಕ ಜಾರತ್ವ ಆಗಿರ್ಬೋದು ಅಥವಾ ದೈಹಿಕ ಜಾರತ್ವವಾಗಿರ್ಬೋದು, ಇದು ನಾವು ನಮ್ಮ ದೇಹದ ವಿರುದ್ಧವಾಗಿ ನಮ್ಮನ್ನು ನಾವೇ ಕೆಡಿಸಿಕೊಳ್ಳುವುದಕ್ಕೋಸ್ಕರ ಮಾಡುವಂತಹ ಪಾಪವಾಗಿದೆ. ಇದೇ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 18ನೇ ವಚನದಲ್ಲಿ, ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಯಾಕಂದ್ರೆ ಇಲ್ಲಿ ಮೇಲೆ ನೋಡುತ್ತೇವೆ, ನಾವು ಕ್ರಿಸ್ತನಿಗೆ ಅಂಗಗಳಾಗಿದ್ದೇವೆ. ನಾವು ಇಲ್ಲಿ ಕೊನೆಯ ವಚನದಲ್ಲಿ 19ನೇ ವಚನದಲ್ಲಿ ನೋಡುತ್ತೇವೆ, ನಾವು ಪವಿತ್ರಾತ್ಮನಿಗೆ ನಮ್ಮ ದೇಹ ಏನಾಗಿದೆ, ಗರ್ಭಗುಡಿಯಾಗಿದೆ. ವಿ ಆರ್ ದ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್. ಇಲ್ಲಿ ನಾವು ನೋಡುತ್ತೇವೆ, ನಾವು ಪವಿತ್ರಾತ್ಮನನ್ನು ಯಾವಾಗ ನಾವು ಸೇರಿಸಿಕೊಳ್ಳುತ್ತೇವೋ ಆಗ ನಮ್ಮ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ. ಅದೇ ರೀತಿ ಮುಂದೆ ನಾವು ನೋಡುತ್ತೇವೆ, ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯೇಸು ಕ್ರಿಸ್ತನು ಆ ರಕ್ತದಿಂದ ಆತನು ನಮ್ಮನ್ನು ವಿಮೋಚಿಸಿ ನಮ್ಮನ್ನು ಆ ಶಿಲುಬೆ ಮೇಲೆ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆದ್ದರಿಂದ ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಪ್ರಾಣ ಎಲ್ಲವೂ ದೇವರಿಗೆ ಸೇರಿದ್ದು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಆದ ಕಾರಣ ಕೊನೆ ವಚನದಲ್ಲಿ ನೋಡುತ್ತೇವೆ, ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಾವು ಈ ಲೋಕದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಏನ್ ನೋಡುತ್ತೇವೆ, ನಾವು ಲೋಕದಲ್ಲಿ ಉಪ್ಪಾಗಿ ಅಥವಾ ಬೆಳಕಾಗಿ ಇದ್ದೇವೆ ಎಂಬುದಾಗಿ. ವಿ ಆರ್ ದ ಸಾಲ್ಟ್ ಅಂಡ್ ದ ಲೈಟ್ ಆಫ್ ದ ವರ್ಲ್ಡ್ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ನಾವು ಈ ಲೋಕದಲ್ಲಿ ದೇವರು ನಮ್ಮನ್ನು ನಿರ್ಮಿಸಿದ್ದು ನಾವು ಲೋಕಕ್ಕೆ ಬೆಳಕಾಗಿರಬೇಕು ಎಂಬುದಾಗಿ. ಯಾಕಂದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಎಂಬುದಾಗಿ. ನಾನೇ ಲೋಕಕ್ಕೆ ಬೆಳಕು. ಆತನು ಯಾವ ರೀತಿ ಲೋಕಕ್ಕೆ ಬೆಳಕಾಗಿದ್ದನೋ, ಯಾವ ರೀತಿ ಕತ್ತಲೆಯಲ್ಲಿದ್ದ ನಮ್ಮನ್ನು ಆತನು ಬಿಡಿಸಿದ್ದಾನೋ, ಅದೇ ರೀತಿ ನಾವು ಕೂಡ ಆತನ ಬೆಳಕನ್ನು ಪ್ರಕಾಶಿಸುವವರಾಗಿರಬೇಕು. ಮೊದಲನೇ ಪೇತ್ರನು ಬರೆದ ಫಸ್ಟ್ ಪೀಟರ್ ಚಾಪ್ಟರ್ 2 ವರ್ಸ್ 9, ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ ವಚನ 9ರಲ್ಲಿ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರಾದುಕೊಂಡ ಜನಾಂಗವು, ರಾಜ್ಯ ವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಅಂದ್ರೆ ಯೇಸು ಕ್ರಿಸ್ತನು ಯಾವ ರೀತಿ ಲೋಕಕ್ಕೆ ಬೆಳಕಾಗಿದ್ದಾನೆ, ಆತನು ಕಾರ್ಗತ್ತಲಲ್ಲಿದ್ದಂತ ನಮ್ಮನ್ನು, ಈ ಪಾಪದ ಅಂಧಕಾರದಲ್ಲಿರ್ತಕ್ಕಂಥ ನಮ್ಮನ್ನು ಆತನು ತನ್ನ ಬೆಳಕನ್ನು ಪ್ರಕಾಶಿಸಿ ತನ್ನ ಒಂದು ಯಜ್ಞದಿಂದ, ಆತನ ತ್ಯಾಗದಿಂದ ನಮ್ಮನ್ನು ಕೊಂಡುಕೊಂಡು ಆತನು ಕ್ರಯವನ್ನು ಕೊಟ್ಟು ಆ ಶಿಲುಬೆ ಮೇಲೆ ನಮ್ಮನ್ನು ಕೊಂಡುಕೊಂಡು ನಮಗೆ ಕತ್ತಲೆಯಿಂದ ಆಶ್ಚರ್ಯಕರವಾದ ಬೆಳಕಿನಲ್ಲಿ ನಾವು ಅದೇ ರೀತಿ ನಾವು ವಾಕ್ಯವನ್ನು ನೋಡುವಾಗ ಇವಾಗಲೇ ನಾವು ಹಾಡಿಕೊಂಡಿವಿ, ಮಹಿಮೆಯ ಅರಸನೇ ನಿನ್ನ. ಮಹಿಮೆ ಅಂದ್ರೆ ಆ ದೇವರ ಪ್ರಕಾಶ, ತೇಜಸ್ಸು, ದೇವರ ಶಕ್ತಿಯನ್ನು ಮಹಿಮೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಮಹಿಮೆಯಲ್ಲಿ ನಾವು ಸೇರಿದವರಾಗಿದ್ದೇವೆ. ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ನಾವು ದೇವರಾದುಕೊಂಡ ಜನಾಂಗವು, ರಾಜ ವಂಶಸ್ಥರಾದ ಯಾಜಕರು. ಅಂದ್ರೆ ನಾನು ನಿನ್ನೆ ಹೇಳಿದೆ, ಯೇಸು ಕ್ರಿಸ್ತನು ಮಹಾಯಾಜಕನಾಗಿ ಹೋಗಿದ್ದಾನೆ. ಇಲ್ಲಿ ಇರ್ತಕ್ಕಂಥ ನಾವು ದೇವರ ಚಿಕ್ಕ ಚಿಕ್ಕ ಯಾಜಕರು. ದೇವರ ನಾವು ಯೇಸು ಕ್ರಿಸ್ತನ ದೇಹದಲ್ಲಿ ಅಂಗಗಳಾಗಿದ್ದೇವೆ ಎಂಬುದಾಗಿ ನಾವು ಯಾವಾಗ ನಾವು ಆತನಿಗೆ ಸಮರ್ಪಿಸಿಕೊಡುತ್ತೇವೋ ಆಗ ನಾವು ರಾಜವಂಶಸ್ಥರಾಗಿ, ಯಾಜಕರಾಗಿ, ಮೀಸಲಾದ ಜನರಂದ್ರೆ ದೇವರಿಗೆ ಸೆಟ್ ಅಪಾರ್ಟ್ ಎಂಬುದಾಗಿ ನೋಡ್ತೇವೆ. ಅಂದ್ರೆ ದೇವರಿಗೋಸ್ಕರ ಈ ಜನರನ್ನು ನೇಮಿಸಿದ್ದೇವೆ ಎಂಬುದಾಗಿ. ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆ. ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್, ವಿ ಆರ್ ದ ಜನರೇಷನ್ ಆಫ್ ಕ್ರೈಸ್ಟ್ ಎಂಬುದಾಗಿ ನಾವು ನೋಡುತ್ತೇವೆ. ರೋಮಾಪುರದಲ್ಲಿ ನಾವು ಯೇಸು ಕ್ರಿಸ್ತನ
ಜನಾಂಗ, ಆತನ ಜನರೇಷನ್ ಎಂಬುದಾಗಿ ನಾವು ಯೇಸು ಕ್ರಿಸ್ತನ ಮೂಲಕ ಆತನ ಇನ್ಹೆರಿಟೆನ್ಸ್ ಅಂದ್ರೆ ಆತನಿಂದ ನಾವು ಆ ತಂದೆ ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ನಾವು ಈ ಹೊತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಆತ್ಮವು ಯಾವ ಸ್ಥಿತಿಯಲ್ಲಿದೆ. ದೈಹಿಕವಾಗಿ ನಾವು ಎಲ್ಲದರಲ್ಲೂ ಇರಬಹುದು, ಆದ್ರೆ ಆತ್ಮದಲ್ಲಿ ನಾವು ಏನು ಇಲ್ಲ ಅಂದ್ರೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದರು, ಎಷ್ಟು ವಾಕ್ಯ ಓದಿದರು, ಎಲ್ಲ ವ್ಯರ್ಥ ಎಂಬುದಾಗಿ ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. 12ನೇ ವಚನ ಈಗ ನಾನು ಓದಿದೆ, ನಮ್ಮ ಮಣ್ಣು ಮಣ್ಣಿಗೆ ಸೇರುತ್ತದೆ, ಆದ್ರೆ ಆತ್ಮವು ದೇವರಿಗೆ ಸೇರುತ್ತದೆ. ಅದು ಬಿಟ್ರೆ ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲವೂ ವ್ಯರ್ಥ 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 ಎಂಬುದಾಗಿ ಸೊಲೊಮೋನನು ಬರೀತಾನೆ. ಸೊಲೊಮೋನ ಅರಸನು ಈ ಲೋಕದಲ್ಲಿ ಯಾರು ಇರಲಿಲ್ಲ. ಆತನು ದೇವರು ನಿನಗೆ ಏನು ಬೇಕು ಎಂಬುದಾಗಿ ಕೇಳಿಕೊಂಡಾಗ ಆತನು ನನಗೆ ಜ್ಞಾನ ಬೇಕು ಎಂಬುದಾಗಿ ಸೊಲೊಮೋನನು ಕೇಳಿಕೊಂಡನು. ಆತನಂತ ಜ್ಞಾನವಂತರು ಈ ಲೋಕದಲ್ಲಿ ಯಾರೂ ಇಲ್ಲ. ಆತನು ಜ್ಞಾನವನ್ನು ಕೇಳಿಕೊಂಡಾಗ ದೇವರು ಆತನಿಗೆ ಜ್ಞಾನವನ್ನು ಕೊಟ್ಟನು, ಆಸ್ತಿ ಐಶ್ವರ್ಯ ಎಲ್ಲವನ್ನು ಕೊಟ್ಟನು. ಆತನಿಗೆ 1,000 ಜನ ಹೆಂಡತಿಯರು ಕೂಡ ಇದ್ದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಆದರೆ ಕೊನೆಗೆ ಲಾಸ್ಟ್ ಅಲ್ಲಿ ಆತನು ಸಾಯುವಾಗ ಏನಾದನು, ಆತನ ಹೆಂಡತಿಯರು ಆತನಿಗೆ ಅನ್ಯ ದೇವತೆಗಳಿಗೆ ಪೂಜೆ ಮಾಡುವಂತೆ ಮಾಡಿ, ಅನ್ಯ ದೇವತೆಗಳಿಗೆ ಸೇವೆ ಮಾಡುವಂತೆ ಮಾಡಿ ಆತನು ಕೊನೆಗೆ ನಾಶವಾಗಿ ಹೋದನು. ಆದರೆ ಈ ಹೊತ್ತು ಕೂಡ ನಮ್ಗೆ ಕೃಪೆಯ ಕಾಲದಲ್ಲಿ ನಾವಿದ್ದೇವೆ. ದೇವರ ಕೃಪೆಯಿಂದ ನಮ್ಮನ್ನು ದೇವರು ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ನಾವು ಪರೀಕ್ಷಿಸಿಕೊಳ್ಳೋಣ. ದೇವರೇ, ನಾನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನು ಸಹ ಆ ಶಿಲುಬೆ ಮೇಲೆ 7ನೇ ಮಾತು ನಾವು ಧ್ಯಾನಿಸುತ್ತೇವೆ, ಏನಂದ್ರೆ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಅದೇ ರೀತಿ ನಾವು ಇವತ್ತು ದೇವರಿಗೆ ಹೇಳಿಕೊಳ್ಳೋಣ ಎಲ್ಲರೂ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಯಾಕಂದ್ರೆ ನಾವು ಆ ಪವಿತ್ರಾತ್ಮನ ಮೂಲಕ ದೇವರಲ್ಲಿ ಒಂದೇ ಆತ್ಮದಲ್ಲಿ ನಾವು ಸೇರಿದ್ದೇವೆ ಎಂಬುದಾಗಿ ನಾವು ಇಷ್ಟೊತ್ತು ನಾವು ಧ್ಯಾನ ಮಾಡಿಕೊಂಡೆವು. ಆದ್ದರಿಂದ ಯೇಸು ಕ್ರಿಸ್ತನು ಸಹ ಆತನು 6 ಮಾತುಗಳು ಆತನು ಆಡಿದಾಗಲೂ ಕೂಡ ಇಲ್ಲಿ 7ನೇ ಮಾತಿನಲ್ಲಿ ಆತನು ಹೇಳ್ತಾನೆ, ನನ್ನ ದೇಹ ಇಲ್ಲಿ ಆಲ್ರೆಡಿ ಆ ಶಿಲುಬೆ ಮೇಲೆ ಆತನ ದೇಹ ಏನಾಗಿದೆ, ಜಜ್ಜಲ್ಪಟ್ಟಿತು. ಆತನು ನಮ್ಮ ಅಪರಾಧಿಗಳಿಗೋಸ್ಕರ ಆತನು ನಿಂದಿಸಲ್ಪಟ್ಟನು, ದೂಷಿಸಲ್ಪಟ್ಟನು, ಆತನು ಜಜ್ಜಲ್ಪಟ್ಟನು, ಆತನಿಗೆ ಹೊಡೆದರು, ಬಡೆದರು, ಎಲ್ಲ ಮಾಡಿದರು. ಆದರೂ ಆತನ ಆತ್ಮವನ್ನು ಯಾರು ಏನು ಮಾಡಲಿಕ್ಕಾಗ್ಲಿಲ್ಲ. ಆದ್ದರಿಂದ ಆತನು ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ನಾವು ಸಹ ನಮ್ಮ ಆತ್ಮವನ್ನು ತಂದೆಯ ಕೈಗೆ ಒಪ್ಪಿಸಿಕೊಂಡವರಾಗಿ ನಾವು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ.
ಜಿಂಕೆ ನೀರನ್ನು ಹೇಗೆ ಆತುಕೊಳ್ಳುತ್ತದೋ ಹಾಗೆಯೇ ಕರ್ತನೆ ನಮ್ಮ ಆತ್ಮವು ಇಟ್ಸ್ ವೆರಿ ವೀಕ್ ಲಾರ್ಡ್, ವಿ ಆರ್ ವೆರಿ ವೀಕ್ ಇನ್ ಅವರ್ ಸ್ಪಿರಿಟ್ ಓ ಗಾಡ್. ಟುಡೇ ವಿ ಆರ್ ಕಮಿಂಗ್ ಟು ಯು ಕರ್ತನೆ, ಇವತ್ತು ನಾವು ಬರ್ತಾ ಇದ್ದೇವೆ. ನಮ್ಮ ಆತ್ಮಕ್ಕೆ ಪ್ರಾಣವಿಲ್ಲ, ನಮ್ಮ ಆತ್ಮವು ಕುಂದಿ ಹೋಗಿದ್ದಂತ ಪರಿಸ್ಥಿತಿಯಲ್ಲಿದೆ. ಆದ್ದರಿಂದ ಕರ್ತನೆ, ನೀನು ಯೇಸುವೆ, ನೀನು ಆ ಸಮರ್ಯ ಸ್ತ್ರೀಗೆ ಹೇಳಿದೆ, ನಾನೇ ಆ ಜೀವಕರವಾದ ನೀರುಗಳನ್ನು ಕೊಡುವಾತನು, ನೀನು ಜೀವಜಲದ ಬುಗ್ಗೆಯಾಗಿದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ. ಕರ್ತನೆ, ಇಂದು ನಿನ್ನ ಜೀವಜಲದ ಬುಗ್ಗೆಯಿಂದ ನಮ್ಮನ್ನು ತುಂಬಿಸು. ನಿನ್ನ ಜೀವಕರವಾದ ನೀರುಗಳು ನಮ್ಮ ಒಳಗೆ ಹರಿದು ಬರಲಿ ಕರ್ತನೆ. ನಮ್ಮ ಹೊಟ್ಟೆಯೊಳಗಿಂದ ಜೀವಜಲಗಳು ಪ್ರವಾಹದಂತೆ ಹೊರಗೆ ಬರಬೇಕು ಕರ್ತನೆ. ನಾವು ಯಾವಾಗ ಜೀವಜಲದ ಬುಗ್ಗೆಯಿಂದ ತುಂಬಿಸಲ್ಪಡುತ್ತೇವೋ ನಾವು ನಿಂತು ಹೋದ ನೀರು ಆಗುವುದಿಲ್ಲ ಕರ್ತನೆ. We will not be like a stagnant water, Lord. We will not be stuck in that life, oh God. But God, when you, the living waters come inside of, we will be flowing, oh Father God. Help us to flow, Lord. Lord, ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಕರ್ತನೆ, ನಿನ್ನ ಜೀವಜಲಗಳು ನಮ್ಮ ಒಳಗಿಂದ ಪ್ರವಾಹಿಸಲ್ಪಡಲಿ. ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು. ನಿನ್ನ ಪರಿಶುದ್ಧಾತ್ಮನನ್ನು ನೀನು ವಾಗ್ದಾನ ಮಾಡಿದಿ ಕರ್ತನೆ. ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ನಿನ್ನ ಪರಿಶುದ್ಧಾತ್ಮವನ್ನು ನಾನು ಕೊಡುತ್ತೇನೆ, ಹಂಗಿಲ್ಲದೆ ಕೊಡುತ್ತೇನೆ ಎಂಬುದಾಗಿ ನೀನು ಹೇಳಿದಿ. ಅದಕ್ಕೆ ಯಾವ ಕಂಡೀಷನ್ಸ್ ಇಲ್ಲ ಕರ್ತನೆ. ನಾನು ಯೇಸು ಕ್ರಿಸ್ತನೇ ನಿಜವಾದ ದೇವರು, ಆತನು ನಿನ್ನ ಒಬ್ಬನೇ ಮಗನು ಎಂಬುದಾಗಿ ನಾನು ನಂಬುತ್ತೇನೆ. ನನಗೆ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸು. ನಾನು ಈ ಲೋಕದಲ್ಲಿ ನಿನ್ನ ಬೆಳಕನ್ನು ಪ್ರಕಾಶಿಸುವಂತೆ ನನಗೆ ಸಹಾಯ ಮಾಡು. ನೀನು ಲೋಕಕ್ಕೆ ಬೆಳಕಾಗಿದ್ದಿ ಕರ್ತನೆ. ನಿನ್ನ ಬೆಳಕನ್ನು ನಾನು ಸಹ ಈ ಲೋಕದಲ್ಲಿ ಪ್ರಜ್ವಲಿಸುವಂತೆ, ನಿನ್ನ ಪ್ರಭಾವವನ್ನು ನಾನು ಪ್ರಕಾಶಿಸುವಂತೆ ನನಗೆ ಸಹಾಯ ಮಾಡು. ಇಲ್ಲಿ ಸೇರಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ನೋಡು ಸ್ವಾಮಿ. ಇವರೆಲ್ಲರೂ ನಿನ್ನ ಮಕ್ಕಳು, ಇವರು ನಿನ್ನ ಸ್ವಕೀಯ ಪ್ರಜೆಗಳಾಗಿ ಜೀವಿಸಲು ನೀನು ಸಹಾಯ ಮಾಡು ಕರ್ತನೆ. ಯಾರ್ಯಾರು ಬೇಡಿಕೊಂಡಿದ್ದಾರೋ ಅವರೆಲ್ಲರಿಗೂ ನಿನ್ನ ಆತ್ಮನಿಂದ ತುಂಬಿಸು. ನಿನ್ನ ಆತ್ಮವನ್ನು ನೀನು ಸುರಿಸುತ್ತೇನೆ ಪ್ರತಿಯೊಬ್ಬರ ಮೇಲೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದಿ. ಪ್ರತಿಯೊಬ್ಬರ ಮೇಲೆ ನಿನ್ನ ಆತ್ಮವನ್ನು ಸುರಿಸಿ ನಾವು ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಲು ನೀನು ಸಹಾಯ ಮಾಡು. ಯಾಕಂದ್ರೆ ಆತ್ಮದಲ್ಲಿ ನಾವು ನಿನ್ನೊಂದಿಗೆ ಒಂದಾಗಿದ್ದೇವೆ ಎಂಬುದಾಗಿ ನಾವು ಕೇಳಿಕೊಂಡಿದ್ದೇವೆ. ಎಸ್ ಲಾರ್ಡ್, we shall be one in spirit with you, O Father. Yes, ನಾನು ನಿನ್ನೊಂದಿಗೆ ಆತ್ಮದಲ್ಲಿ ಒಂದಾಗಿ ಇರಲು ಇಷ್ಟಪಡುತ್ತಿದ್ದೇನೆ. ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ನನ್ನ ಜೀವಿತವನ್ನು ನಿನಗೆ ಸಮರ್ಪಿಸಿಕೊಳ್ಳುತ್ತೇನೆ ಕರ್ತನೆ. ನೀನೇ ನನ್ನ ಜೀವಿತದ ನಾಯಕನಾಗಿ ನಡೆಸುತ್ತಾ ಬರಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೆನ್.